ಆಕಾಶವಾಣಿ ಹಾಸನ. ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳಿ ಹಿರಿಯ ಜೀವಗಳ ಭಾವ. ಇಂದಿನ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತೋಪಾಸಕರು ಹಾಗೂ ಸಂಗೀತ ಶಿಕ್ಷಕರಾದ ಚನ್ನರಾಯಪಟ್ಟಣದ ಸಿಆರ್ ರಾಮಚಂದ್ರ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಇರುವ ವಿಶೇಷ ವ್ಯಕ್ತಿ ಚನ್ನರಾಯಪಟ್ಟಣದ ಚಾರ ರಾಮಚಂದ್ರ ಅವರು. ರಾಮಚಂದ್ರ ಅವರು ಸಂಗೀತ ಕ್ಷೇತ್ರದಲ್ಲಿ ಅಪಾರವಾದಂತಹ ಆಸಕ್ತಿಯನ್ನ ಇಟ್ಟುಕೊಂಡು ಸಾಧನೆಯನ್ನ ಮಾಡದಂತವರು ನಮ್ಮ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದವರು. ಅದಷ್ಟೇ ಅಲ್ಲದೆ ಅವರಿಗೆ ಕ್ರೀಡೆಯಲ್ಲಿಯೂ ಕೂಡ ವಿಶೇಷವಾದಂತಹ ಆಸಕ್ತಿ. ಕ್ರೀಡಾ ಕ್ಷೇತ್ರದಿಂದಲೇ ಅಲ್ಲಿಯ ಸಾಧನೆಯಿಂದಲೇ ತಮ್ಮ ಒಂದು ಉದ್ಯೋಗವನ್ನು ಕೂಡ ಗಳಿಸಿಕೊಂಡು ಆನಂತರ ಅವರು ಬೆಳೆದಂಥವರು. ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಕೂಡ ಅವರು ಕೆಲಸವನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸಂಗೀತ ಶಾಲೆಯನ್ನ ಪ್ರಾರಂಭ ಮಾಡಿ ಅನೇಕ ವಿದ್ಯಾರ್ಥಿಗಳಿಗೆ ಸಂಗೀತದ ಪಾಠಗಳನ್ನ ಹೇಳಿಕೊಡ್ತಾ ಇದ್ದಾರೆ. ಸಂಗೀತ ಹಾಗೂ ಅವರ ಕ್ರೀಡಾ ಕ್ಷೇತ್ರದಲ್ಲಿನ ಅನುಭವಗಳು ಹೇಗಿತ್ತು ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಮಚಂದ್ರ ಅವ್ರಿಗೆ. ನಮಸ್ಕಾರ ಸರ್. ನಮಸ್ಕಾರ ರಾಮಚಂದ್ರ ಅವರೇ, ತಮಗೆ ಎಷ್ಟು ವಯಸ್ಸು ಈಗ? ಈ 86 ಸರ್. 86 ವರ್ಷ ವಯಸ್ಸಾಯ್ತು. ಮೂಲತಃ ಚನ್ನರಾಯಪಟ್ಟಣದವರು? ಮೂಲತಃ ಚನ್ನರಾಯಪಟ್ಟಣನೇ. 1939 ಇಸ್ವಿ ಹುಟ್ಟಿದ್ದು. 1939ರಲ್ಲಿ ಹುಟ್ಟಿದ್ರಿ. ಪ್ರೈಮರಿ ಸ್ಕೂಲ್ನಿಂದ ಹಿಡಿದು ಹೈಸ್ಕೂಲ್ ವರೆಗೂ, ಪ್ರೌಢಶಾಲೆವರೆಗೂ ಇಲ್ಲೇನೆ ಚನ್ನರಾಯಪಟ್ಟಣದಲ್ಲೇನೆ ಓದಿದ್ದು. ಚನ್ನರಾಯಪಟ್ಟಣದಲ್ಲೇ ಪೂರ್ಣ ಓದಿದ್ರಿ? ಅಲ್ಲಿಂದ ಮುಂದೆ ಓದಿಸೋಷ್ಟು ಶಕ್ತಿ ಇರಲಿಲ್ಲ ನಮ್ಮ ತಾಯಿ ತಂದೆಯವರಿಗೆ. ಕಡು ಬಡತನ. ಅಂಥದ್ರಲ್ಲೇನೆ ನಾವು ಮಿಡ್ಲ್ ಫಸ್ಟ್ ಇಯರ್ ಬಂದಾಗ ಅಲ್ಲಿ AR ಗಂಗಾರಾಮರಾವ್ ಅಂತ ಇದ್ರು ಚನ್ನರಾಯಪಟ್ಟಣದಲ್ಲಿ. ಒಳ್ಳೆ ಮೃದಂಗ ವಿದ್ವಾಂಸರು ಮತ್ತು ಗಾಯಕರು ಹೌದು. ಎಲ್ಲರಲ್ಲೂ ಪಾಂಡಿತ್ಯ ಪಡೆದಂತಹ ವ್ಯಕ್ತಿಗಳು ದೊರಕಿದ್ದು ನನ್ನ ಓದ್ ಜನ್ಮದ ಯಾವುದೋ ಒಂದು ಸುಕೃತ ಅಂತ ನಾನು ಭಾವಿಸ್ತೀನಿ. ಅವರು ಹೇಗೆ ನನಗೆ ಗುರುವಾದರು ಅಂದ್ರೆ, ನನ್ನ ಸ್ನೇಹಿತನ ಮಗಳು ಒಬ್ಳು ಸಂಗೀತ ಹೇಳ್ಕೊಡೋಕೆ ಬರೋರು ನಮ್ಮ ಗುರುಗಳು. ಅವ್ರ ಮನೆಗೇನೆ ಅವ್ರೊಂಚೂರು ತಿಂಡಿ ಕೊಟ್ಬಿಟ್ರು ಸಾಕು, ಅದೇ ಸಾಕು, ಫೀಸು ಬೇಡ, ಏನು ಬೇಡ. ಕಡು ಬಡತನದ ಕಾಲ ಅದು. ಆಮೇಲಿಂದ ಹಾಡು ಹೇಳ್ಕೊಡ್ತಿದ್ರು, ರಘುನಾಯಕ ನೀ ಪಾದಯುಗ ಅಂತಕ್ಕಂಥದ್ದನ್ನ. ಆ ಹಾಡು ಹಾಡುವಾಗ ನಾನು ಬ್ಯಾಡ್ಮಿಂಟನ್ ಕರ್ಕೊಂಡು ಹೋಗೋದಕ್ಕೆ ಹೋಗಿದ್ದೆ ಅವ್ರ ಮನೆಗೆ ಕರೆಯೋದಕ್ಕೆ. ನಡೆಯ ಹೋಗೋಣ, ಶೇಷಾಚಲ ಅಂತ. ಅವ್ರ ತಂದೆಯವರು ರಾಜ್ಯ ಪ್ರಶಸ್ತಿ ವಿಜೇತರು. ಆ ದುಡ್ಡಿನಲ್ಲೇ ಅವ್ರ ಮನೆ ಕಟ್ಕೊಂಡಿದ್ದಾರೆ. ರಾಧಾಕೃಷ್ಣನ್ ಅವರು ಗೌರವಿಸಿದ್ರು ಅವ್ರಿಗೆ. ಕನ್ನಡ ಪಂಡಿತರು ಅವರು. CR ಶ್ರೀನಿವಾಸ ಅಯ್ಯಂಗಾರ್ ಅಂತ ನಮಗೂ ಗುರುಗಳಾಗಿದ್ರು ಹೈಸ್ಕೂಲ್ನಲ್ಲಿ. ಅವ್ರು ಬರ್ದಿರೋ ಪುಸ್ತಕವೇ ನಮಗೆ ಇಟ್ಟಿದ್ರು ಅದನ್ನ ಕನ್ನಡ ನಾನ್ ಡೀಟೇಲ್ ಆಗಿ. ಕೋಟ್ಯಾಧೀಶ್ವರನಿಗೂ ಸಿಗದಲೇ ಇರ್ತಕ್ಕಂಥ ಒಂದು ಆನಂದ ನಮಗೆ ಆ ಪೀರಿಯಡ್ನಲ್ಲಿ ಸಿಕ್ತು. ಏನೋ ನೀವು ಇಲ್ದಲೇ ಇರೋ ನಿರ್ಗತಿಕ ಸ್ಥಾನದಲ್ಲಿ ಇರುವಾಗ ಸಿಕ್ಕದಂಥ ಆನಂದ ಕೋಟ್ಯಾಧೀಶ್ವರನಿಗೂ ಬಹುಶಃ ಸಿಕ್ಕಿರಲಾರದು ಅಂತ ಅನಿಸುತ್ತೆ ನಿಜವಾಗಿಯೂ. ಆಟಗಾರರೇ ಆಗಲಿ, ಯಾರೇ ಆಗಲಿ, ಜೊತೆಯಲ್ಲಿ ಆಟ ಆಡಿದವರು, ಮಾವಿನಕಾಯಿ ಕೆಡವಕ್ಕೆ ಹೋಗೋದು, ಅಲ್ಲಿ ಹೀಗೆ ಹೋಗ್ತಾ ಹೋಗ್ತಾ ಅಲ್ಲಿ ಶೇಷಾಚಲನ ಮನೆಗೆ ಬಂದಾಗ ಅವರು ಪಾಠಕ್ಕೆ ಬಂದಿದ್ರು ನಮ್ಮ ಗುರುಗಳು ಅವ್ರಿಗೆ ಹೇಳ್ಕೊಡೋದಕ್ಕೆ. ಹೇಳಮ್ಮ ಅಂದರು. ಅವರು ಒಂದು 2-3 ಸಾರಿ ಹಾಡಿದ್ರು. ರಘುನಾಯಕ ನೀ ಪಾದಯೋಗ ಅಂದರು. ನಾನು ಹಂಗೆ ಕುರ್ಚಿ ಮೇಲೆ ಕೂತಿದ್ದೆ, ಕರೆಯಕ್ಕೆ ಹೋಗಿದ್ದೆ ಅವನು ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ಗೆ. ಅವಳು ರಘುನಾಯಕ ನೀ ಪಾದ ಅಂತ ಮನ್ಸಿಗೆ ಬಂದಂಗೆ ಹಾಡಿದ್ಲು. ಒಂದು 2-3 ಸಾರಿ ಹಂಗೆ ಹಾಡಿದ್ಲು. ನನಗೂ ಬೇಜಾರಾಗ್ಬಿಡ್ತು. ಅಷ್ಟೊಂದು ಸರ್ಕಸ್ ಮಾಡಿ ಹೇಳ್ಕೊಡ್ತಿದ್ದಾರೆ ರಾಯರು, ನೀನೇನು ಒದ್ದಾಡ್ತೀಯಲ್ಲ ಅದನ್ನ ಆಡೋದಕ್ಕೆ. ನಿಂಗೇನು ಗೊತ್ತು, ಅದು ಕಷ್ಟ ನಮಗೆ ಗೊತ್ತು. ಯಾಕೆಂತಂದ್ರೆ ನಾವು ತುಂಬ ಆತ್ಮೀಯರು, ಏಕವಚನದಲ್ಲೇ ಮಾತಾಡ್ತಿದ್ದೆ. ಅವ್ರ ಅಣ್ಣ ನನ್ನ ಕ್ಲಾಸ್ಮೇಟು ನಂದಿತಾ, ಫಿಲಮ್ ಪ್ಲೇಬ್ಯಾಕ್ ಸಿಂಗರ್. ಆಮೇಲೆ ಹೋಗೆ 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 ನಿನಗೆ ಯಾಕೆ ಸಂಗೀತ, ನೀನು ಅದೊಂದು ಚೂರು ಹೇಳಕ್ಕೆ ಒದ್ದಾಡ್ತು. ನೀನು ಹಾಡ್ತೀಯ, ಹಾಡು ನೋಡೋಣ ಅಂದು. ಅದನ್ನು ಹಾಡ್ದಲ್ಲೇ ರಘುನಾಯಕ ನೀ ಪಾದಯುಗ ಅಂದೆ. ಗಂಗಾರಾಮರಾಯರು ಪಾಠಕ್ಕೆ ಬಂದಿದ್ರಲ್ಲ ನಮ್ಮ ಗುರುಗಳು, ಅವರು ಏನು ಸರ್ ನಿಮ್ಮಂಥವರೆಲ್ಲ ಯಾಕೆ ಸಂಗೀತ ಕಲಿಬಾರ್ದು ಅಂದರು.
ಅಯ್ಯೋ ನಮಗೆ ಯಾಕೆ ಸರ್ ಸಂಗೀತ, ನಮಗೆ ಆಟ ಆಡ್ಕೊಂಡು ಆನಂದವಾಗಿ ಕಾಲ ಕಳ್ಕೊಂಡು ಹೋಗ್ತಿದ್ದೀವಿ, ನಮ್ಗೆ ಇಲ್ಲ ನೀವು ಕಲೀರಿ, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಅಂತ ಅಂದ್ರು. ಅದೇ ನಾಂದಿ ಆಯ್ತು. ಹೀಗೆ ಸಂಗೀತ ಪಾಠಗಳು ನಿಮಗೆ ಪ್ರಾರಂಭವಾಯ್ತು. ಈಗ ನಿಮ್ಗೆ ಬುದ್ಧಿ ಬಂದಂತ ಸಂದರ್ಭದಲ್ಲಿ ಈ ಚನ್ನರಾಯಪಟ್ಟಣ ಆಗಿನ ಕಾಲಕ್ಕೆ ಹೆಂಗಿತ್ತು? ಆಗಿನ ಕಾಲಕ್ಕೆ ಹೇಗಿತ್ತು ಅಂತ ಅಂದ್ರೆ ಎಲ್ಲ ಬಹಳ ಪೂರ್ ಕಂಡೀಷನ್ ಸರ್. 3 ರೂಪಾಯಿ ಪಲ್ಲಾರಾಗಿ 3 rupees ಓನ್ಲಿ. ಈಗ ಒಂದು ಬಾಕ್ಸ ಸಿಗೋದಿಲ್ಲ. ಹೌದು. ಚನ್ನರಾಯಪಟ್ಟಣ ಒಂದು ರೀತಿ ಸುವರ್ಣ ಯುಗ ಇದ್ದ ಹಾಗೆ ಇತ್ತು ಸರ್. ಕಾಸು ದುಡ್ಡು ಭವ್ಯತೆ ಇಲ್ಲದೆ ಇದ್ರು ಬಾಕಿ ವಿಷಯದಲ್ಲೆಲ್ಲ ಸುವರ್ಣ ಯುಗ ಇದ್ದ ಹಾಗಿತ್ತು. ಪ್ರೀತಿ, ವಿಶ್ವಾಸ, ಆತ್ಮೀಯತೆ. ಏನ್ ನಿಮ್ಮ ಮನೆಗೆ ಬಂತು ಅಂತ ಅಂದ್ರೆ ನಾನು ತಿಂಡಿ ಕೊಡದಲ್ಲೇನೆ ಕಳಿಸ್ತಿರ್ಲಿಲ್ಲ. ನೀವು ಯಾರ ಮಗನಾರು ಆಗಿರ್ಲಿ, ರಂಗಯ್ಯನ ಮಗನಿಲ್ಲ ನೀನು, ಬರಲ್ಲ, ಕೊಡೆ ಮಗ, ಅದಕ್ಕೆ ತಿಂಡಿ ಕೊಡೆ, ರಂಗಯ್ಯನ ಹುಡುಗ ಬಂದೈತೆ, ತಿಂಡಿ ತಿನ್ಕೊಂಡು ನಾವು ಬರಬೇಕು. ಆಮೇಲೆ ಸಿಟ್ಟು ತಗೊಂಡು ಹೋಗ್ಲಾ, ನಿಮ್ಮ ಅವ್ವನ್ ಕೊಡು, ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಎಲ್ಲರೂ. ಅಂಥ ದಿವಸಗಳು ಈ ಜನ್ಮದಲ್ಲಿ ಬರೋದಿಲ್ಲ ಸರ್. ಇನ್ನು ಎಷ್ಟು ಮನೆಗಳಿದ್ದು ಆಗಿನ ಕಾಲಕ್ಕೆ? ಅಲ್ಲೇನು ಬಹಳ ಕಡಿಮೆ. 1950ನೇ ಇಸ್ವಿ ಮಾತು ಹೇಳ್ತಿರೋದು ನಾನು. ತುಂಬಾ ಕಡಿಮೆ ಹಂಚಿನ ಮನೆಗಳು ಎಲ್ಲ. ಅಂದ್ರೆ ಪ್ರೀತಿ ವಿಶ್ವಾಸದಲ್ಲಿ ತುಂಬ ತುಳುಕಾಡ್ತಿರೋದು. ಒಬ್ರ ಕಷ್ಟ ಅಂದ್ರೆ ನಂದೇನೆ ಅದು ಅನ್ನೋ ಭಾವನೆ. ಸಂಗೀತದ್ದು ಅವಳು ಯಾವಾಗ ಹೇಳಲಿಲ್ವೋ, ನಾನು ಹಾಡು ತೋರ್ಸನ್ನು ಇವ್ರಿಗೆ ನಮ್ಮ ಮೇಲೆ ಕಂಡುಬಿತ್ತು. ಕಲಿಸ್ಬೇಕು ಸಂಗೀತನ. ನಿಮ್ಮಂತವ್ರು ಯಾಕೆ ಕಲಿಬಾರ್ದು ಸರ್ ಸಂಗೀತ? ಅಯ್ಯೋ ನಮ್ಗೆ ಯಾಕೆ ಸರ್ ಬ್ಯಾಡ್ಮಿಂಟನ್ ಆಡಬಹುದು, ನಮ್ಗೆ ಯಾಕೆ ಸಂಗೀತ ಅಂದ್ಬಿಟ್ಟೆ. ಎಷ್ಟು ವಯಸ್ಸಾವಾಗ ನಿಮ್ಗೆ? 14 ವರ್ಷ ಇರ್ಬೋದೇನೋ. ಒಂದು 7-8ನೇ ಕ್ಲಾಸ್ ಓದ್ತಾ ಇದ್ರ? ಇಲ್ಲ ಸರ್, ನೀವು ಕಲೀಲೇಬೇಕು ಅಂದ್ಬಿಟ್ರು. ಗಂಗಾರಾಮರಾಯರು ದರ್ಜಿಯವರು ಮೃದಂಗ ವಿದ್ವಾಂಸರು, ಮಹಾಮೇಧಾವಿಗಳು ನಮ್ಮ ಸ್ಟೇಟಲ್ಲೇ ಅವಾಗ ಅವರು. ಅಂಥ ಪಾಂಡಿತ್ಯ. ಆಯ್ತು ಸರ್, ಫೀಸ್ ಕೊಡಕ್ ದುಡ್ಡಿಲ್ಲ. 2 ರೂಪಾಯಿ ಅಲ್ಲ, 1 ರೂಪಾಯಿ ಕೊಡಕ್ಕೆ ಫೀಸ್ ದುಡ್ಡಿಲ್ಲ ಅವಾಗಿನ ಕಾಲ. ಅದು 3 ರೂಪಾಯಿ ಕೊಟ್ರು ಒಂದು ಪಲ್ಲ ರಾಗಿನೇ ಬತ್ತಿತ್ತು. 2 ರೂಪಾಯಲ್ಲಿ ಕೊಡೋದು. 2 ರೂಪಾಯಲ್ಲಿ ಕೊಡೋದು. ಹಳ್ಳಿಗಳ ಕಡೆ ನಮ್ಮ ತಾಯಿಯವರು ಬಿಳಿ ಬೆಕ್ಕಿ ಬಣ್ಣ ಮಾರೋರು, ಅವರು ಹಳ್ಳಿಗಳಿಗೆಲ್ಲ ತಗೊಂಡೋಗಿ ಕೊಡೋರು. ಹೋದಾಗ ನಾನು ಜೊತೆಲಿ ಹೋಗುವೆ. ಏನೋ ಒಂಚೂರು ಬೆಣ್ಣೆ ಗಿಣ್ಣೆ ಕೊಡ್ತಾರಲ್ಲ, ತಿನ್ನೋಣ ಅನ್ಕೊಂಡು. ಏನು ಇದನ್ನು ಕರ್ಕೊಂಬಂದ್ಬಿಟ್ಟಿದೆಯಲ್ಲ ನರಸಮ್ಮ ನೀನು. ನಮ್ಮ ತಾಯಿ ಹೆಸರು ನರಸಮ್ಮ. ಬೆಣ್ಣೆ 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 ಅಂತ ಅಳ್ತಾ ಕೂತ್ಕೊಂಡಿತ್ತು. ಒಂಚೂರು ಅನುಗ್ಸು ಬೆಣ್ಣೆ ತಿಂತಿಲ್ಲ, ಬರಲ್ಲ ಇಲ್ಲಿ ಅಂದಿದ್ದು. ಇಷ್ಟು ದಪ್ಪ ಬೆಣ್ಣೆ, 8 ಮಸಾಲೆ ದೋಸೆಗೆ ಆಗುತ್ತೆ ಈಗ ಆ ಬೆಣ್ಣೆ. ಅದನ್ನ ಕೊಟ್ರು. ಆಮೇಲೆ ತಗೊಂಡೋಗ್ಲ ನಿಮ್ಮ ಅವ್ವನ್ ಕೊಡ್ಲಾ ಇದನ್ನ ಹಸೀಟ ಅನ್ಕೊಂಡು ಅವ್ರ ಮಗಳ ಕೈಲಿ ಕೊಟ್ಟು ತಗೊಂಡೋಗಿ ಕೊಡೋದು. ನರಸಮ್ಮಂಗೆ ಮುದ್ದೆ ಮಾಡ್ಕೊಂಡು ಒಳ್ಳೆ ಇಂಥ ದಿವಸ ಅದು. ಪ್ರೀತಿ, ಸೌಹಾರ್ದತೆ, ಸಹಕಾರ ಅದು ಈ ಜನ್ಮದಲ್ಲಿ ಬರೋದಿಲ್ಲ ಸರ್, ನನ್ನ ಅನುಭವದ ಪ್ರಕಾರ ಹೇಳೋದಿದ್ರು. ಹಿಂಗೆ ಹೋಗ್ತಿದ್ದಾರಲ್ಲ ರಾಯರು, ನಮಸ್ಕಾರ ಮಾಡಿದೆ. ಸಂಗೀತಕ್ಕೆ ಸೇರ್ಕೊಳ್ತೀಯನ ಹೇಳತ್ಲಾಗ ಈಗಲೂ ಹೇಳ್ತೀನಿ ಅಂತ ಅಂದ ವಿಶೇಷಾಚಲ. ಆಯ್ತು ಸೇರ್ಕೊಳ್ಳೋಣ. ನೋಡಿ ಗಂಗಾರಾಮರೇ, ನೋಡಿ ರಾಮಚಂದ್ರ ಸಂಗೀತ ಕಲಿಬೇಕಂತೆ, ಸೇರ್ಕೊಳ್ತಾನೆ. ನೋಡಿ ಕಷ್ಟಪಟ್ಟು ಅಭ್ಯಾಸ ಮಾಡಬೇಕು, ಇಲ್ಲದೆ ಇದ್ರೆ ನಾನು ಮೊದಲನೇ ದಿವಸನೇ ನಿಲ್ಲಿಸ್ಬಿಡ್ತೀನಿ ಅಂತ ಬಿಟ್ರು ಒಂದೇ ಸಾರಿ. ಭಾಳ ಸ್ಟ್ರಿಕ್ಟು ಅವರು. ಆಯ್ತು ಸರ್, ನಾನು ಒಪ್ಸಿದ್ರೆ ಬರ್ಕೊಡಿ, ಇಲ್ಲದೆ ಇದ್ರೆ ಬರ್ಕೊಡ್ಲೇಬೇಡಿ, ಚಾಲೆಂಜು. ಅದು ನಮ್ಮ ಪ್ರಿನ್ಸಿಪಲ್ಲು. ಹಂಗಾಗಿ ದಿನ 4-5 ಗಂಟೆ ಅಭ್ಯಾಸ. ಕೆರೆ ಏರಿ ಮೇಲೆ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು ಮೆಟ್ಲಲ್ಲಿ. ಸ್ಮಶಾನ ಗಿಶಾನ ಏನು ನೋಡ್ತಿರ್ಲಿಲ್ಲ ನಾವು. ಸ್ಮಶಾನ ಆಗಿರ್ಬೋದು, ಕೆರೆ ಏರಿ ಆಗಿರ್ಬೋದು, ಹೊಲ ಗದ್ದೆಗಳಾಗಿರ್ಬೋದು, ಯಾವುದೋ ಸ್ಕೂಲ್ ಗೋಡೆ ಇರ್ಬೋದು, ಎಲ್ಲವಾಗ ಅಭ್ಯಾಸ ಮಾಡಿ ಮಾರನೇ ದಿವಸ ವಾಪಸ್ ಬಿಡಬೇಕು. ಹೀಗಾಗಿ ಕ್ಲಿಷ್ಟಕರವಾದಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುತ್ತೆ. ಆಮೇಲಿಂದ ಸಂಗೀತ ಮುಂದುವರಿಯಿತು. ಈಗ ನಿಮ್ಮ ಶಿಕ್ಷಣ ಎಲ್ಲ ಚನ್ನರಾಯಪಟ್ಟಣದಲ್ಲೇ ಆಯ್ತು ಅಂತ ಹೇಳಿದ್ರಿ. ಯಾವ್ಯಾವ ಶಾಲೆಯಲ್ಲಿ ಓದಿದ್ರಿ? ಆವತ್ತಿನ ಕಾಲಕ್ಕೆ ಶಾಲೆಗಳು ಹೇಗಿರ್ತಾ ಇತ್ತು, ಅದ್ರ ಬಗ್ಗೆ ಹೇಳಿ. ದೇವತೆಗಳ ವಿಗ್ರಹ ಇದ್ದಂಥ ಶಾಲೆ. ಅವ್ರ ಮೇಷ್ಟ್ರು ಅಂತ ನಾವು ತಿಳ್ಕೊಂಡಿರ್ಲಿಲ್ಲ. ಪಾಠ ಬೋಧನೆ ಮಾಡ್ತಕ್ಕಂಥ ವಿಗ್ರಹಗಳು ಅವರು ಅಂತ ತಿಳ್ಕೊಂಡಿದ್ದು ನಾವು. ಮೇಷ್ಟ್ರು ಅಂದ್ರೆ ಅಷ್ಟು ಗೌರವ, ದೇವರಿಗಿಂತಲೂ ವಿಶೇಷ ಗೌರವ ಅಂತ ಇಟ್ಕೊಂಬಿಡಿ. ಪರ್ಲಾಂಗ್ ದೂರ್ನಲ್ಲೇ ಕೋಲ್ ಹಿಡ್ಕೊಂಡ್ಬಿಟ್ರು, ಲೈ ಅಂದ್ಬಿಟ್ರು, ಅಲ್ಲಿಂದ 3 ಕಿಲೋಮೀಟರ್ ಓಡು. ಅಂಥ ಹೆದರಿಕೆ ಭಕ್ತಿ ಇದ್ದಂಥ ದಿವಸಗಳು ತುಂಬ ಚೆನ್ನಾಗಿ ನಮಗೆ ಕಲಿಸ್ಕೊಟ್ರು. ಪ್ರಾಥಮಿಕ ಶಿಕ್ಷಣ ಎಲ್ಲಿ ಮಾಡಿದ್ರಿ? ಇದೇ ಪ್ರೈಮರಿ ಸ್ಕೂಲು, ಸರ್ಕಾರಿ ಶಾಲೆ. ಗಣಪತಿ ಪೆಂಡಾಲ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಇದೆಯಲ್ಲ, ಸರ್ಕಾರಿ ಶಾಲೆ. ಎಲ್ಲಿವರೆಗೆ ಅಭ್ಯಾಸ ಮಾಡಿದ್ರಿ ಅಲ್ಲಿ? SLC ಸರ್. SLC ವರೆಗೂ ಅಲ್ಲೇ ಓದಿದ್ರಿ? ಇಲ್ಲ, ಅಲ್ಲಿ 3ನೇ ಕ್ಲಾಸು 4ನೇ ಕ್ಲಾಸ್ ವರ್ಗ ಅಷ್ಟೇ. ಆನಂತರ ಮಿಡ್ಲ್ ಸ್ಕೂಲ್ ಈಗ ಇದೆಯಲ್ಲ, ಮಿಡ್ಲ್ ಸ್ಕೂಲ್ ಬ್ರಿಟಿಷರ ಕಾಲದ ಬಿಲ್ಡಿಂಗು, ಆ ಬಿಲ್ಡಿಂಗ್ ನಲ್ಲಿ ಮಿಡ್ಲ್ 4th ಇಯರ್ ವರ್ಗೂ ಅಲ್ಲೇನೆ 4 ವರ್ಷ. ಅಲ್ಲಿಂದ ನವೋದಯ ಹೈಸ್ಕೂಲ್ 9th ಸ್ಟ್ಯಾಂಡರ್ಡ್. ಅವತ್ತಿನ ಕಾಲಕ್ಕೆ ಇತ್ತು ನವೋದಯ ಶಾಲೆ. ನವೋದಯ ಶಾಲೆ. ಅಲ್ಲಿ ಶ್ರೀನಿವಾಸ ಅಯ್ಯಂಗಾರು ಕನ್ನಡ ಪಂಡಿತರು, ಅವರೆಲ್ಲರೂ. ಆಮೇಲೆ ನರಸಣ್ಣವರು ಹಣವಂತರು ಮತ್ತು ಅಭಿಮಾನಿಗಳು, ಅವರೆಲ್ಲ ದುಡ್ಡನ್ನ ಸಹಕಾರ ಕೊಟ್ಟು ಹೈಸ್ಕೂಲ್ ನಡೆಸ್ಕೊಂಡು ಹೋಗೋದಕ್ಕೆ ಸಹಕರಿಸಿದಂಥ ಮಹಾನ್ ಭಾವರು. ಅವ್ರನ್ನ ಯಾವಾಗ ನೆನೆಸಿದ್ರು ಸಾಲದು.
ಅವ್ರು ಮಾಡಿರೋ ಉಪಕಾರನ. ಇವತ್ತು ನವೋದಯ ಶಾಲೆ ಅಷ್ಟು ಪ್ರಸಿದ್ಧಿಗೆ ಬಂದಿದೆ ಅಂದರೆ ಕೊಡುಗೆ ಅವ್ರ ಹಿಂದ್ಗಡೆ ಅವ್ರದೇ. ಅಂಥವ್ರ ಮಹಾನ್ ಭಾವರುಗಳು 4-5 ಜನ ಇದ್ದಾರೆ. ಅವ್ರು ಅವಾಗ ದುಡ್ಡು ಹಾಕಿ ಆ ಶಾಲೆನ ಕಟ್ಟಿಸ್ತವ್ರು, ನಡೆಸ್ಕೊಂಡು ಹೋಗ್ತಿರೋರು. 10ನೇ ಕ್ಲಾಸ್ ಪಾಸ್ ಮಾಡಿದ್ರ? ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡ್ದೋ ಸರ್. ಓಹೋ. ಪ್ರಥಮ ದರ್ಜೆಯಲ್ಲಿ ಒಟ್ಟು 15 ಜನ. ನಮಗೆ 5 ರೂಪಾಯಿ ಕೊಟ್ಟಿದ್ರು ಅವಾಗ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ ಆಗಿರೋದಕ್ಕೆ. ನಮ್ಮ ತಾಯಿಗೆ ತಗೊಂಡೋಗಿ ಕೊಟ್ಟೆಟ್ಗೆನೆ ದೇವರು ರಾಮ ಕಾಪಾಡ್ಲಿ ನಿನಗೆ ಶಿವಪಾನ ಕಣಪ್ಪ, ಬಂಗಾರ ಸಿಕ್ಕದಂಗೆ ಆಗ್ಬಿಡ್ತು. 5 ರೂಪಾಯಿ ನೋಟ್ ಕೊಟ್ಟೆಟ್ಗೆ ಅವ್ರಿಗೆ. ಯಾಕಂದ್ರೆ ನೋಡ್ದವ್ರೆ ಅಲ್ಲ, ಅಟ್ಟದ ಮೇಲೆ ಮಡಕೆ ಒಳಗಡೆ ರಾಗಿ ಸೊಂದಿಲ್ಲೋ ಅಲ್ಲಿ ಇಲ್ಲಿ ಇಟ್ಟಿದ್ದಂಥದ್ದು 5 ರೂಪಾಯಿ ನೋಟು ಅಂದ್ರೆ ಅವ್ರಿಗೆ. ಅಂಥದ್ರಲ್ಲಿ 5 ರೂಪಾಯಿಗೆ ಬಂದಿದೆ ನನ್ನ ಮಗನಿಗೆ ಅಂದರೆ ಎಷ್ಟು ಸಂತೋಷ ಪಡ್ಬೇಕು ಅವರು. ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದು, ಬಿಸ್ಕತ್ತು ಇಂಥದ್ದೆಲ್ಲ ಇರೋವಂಥ ಒಂದು ಚಿಲ್ಲರೆ ಅಂಗಡಿ ನಡೆಸ್ತಿದ್ರು ನಮ್ಮ ತಂದೆಯವರು. ಬಿಡೋ ಟೈಮ್ನಲ್ಲಿ ನಾನು ಕೂತ್ಕೊಳ್ಳುವೆ. ಈ ಬಾಲ್ ಬ್ಯಾಡ್ಮಿಂಟನ್ ಹೆಂಗೆ ನಿಮ್ಗೆ ಅಭ್ಯಾಸಕ್ಕೆ ಬಂತು? ಅದು ಸಾಕಷ್ಟು ಕ್ರೀಡೆಗಳಿದಾವೆ, ನೀವು ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ಅದ್ರ ಬಗ್ಗೆ ವಿಶೇಷವಾದಂತ ಆಸಕ್ತಿ ನಿಮ್ಗೆ? ಇದನ್ನ ಯಾಕೆ ವಿಶೇಷವಾದ ಆಸಕ್ತಿ ಅಂದ್ರೆ ನಾವು ಆಡೋದಕ್ಕೆ ಅಲ್ಲಿ CP ರಾಮಣ್ಣವರು ಅಂತ ಒಬ್ರು ಅಸಿಸ್ಟೆಂಟ್ ಮಾಸ್ಟರ್ ಇದ್ರು ಮಿಡ್ಲ್ ಸ್ಕೂಲ್ನಲ್ಲಿ. ಒಳ್ಳೆ ಬ್ಯಾಡ್ಮಿಂಟನ್ ಪ್ಲೇಯರು. ಸೀದಾ ಹೋಗಿ ನಾವು ನಟ್ ಕಟ್ಟಬೇಕು, ಅವ್ರಿಗೆ ಕರಿಬೇಕು, ಅವ್ರು ಬರೋರು ಕೋಚಿಂಗ್ ಕೊಡೋದಕ್ಕೆ. ಈ ಕಡೆ ನಾಳೆ ನಿನಗೆ 2 ಪಾಯಿಂಟ್ ಹೊಡಿತೀನಿ ಕಳ್ಳ ಅನ್ನೋರು. ಆಯ್ತು ಹೊಡೀರಿ ನೋಡೋಣ ಅದು ಹೆಂಗೆ ಹೊಡಿತೀರಾ ಅನ್ನುವೆ. ಆಡೋರು ಸಿಂಗಲ್ಸ್ ಆಡುವು, ಚೆನ್ನಾಗಿ ಕೋಚಿಂಗ್ ಕೊಡೋರು. ಅವರು ನಿಂದೋ ಮರೆಯೋದಿಲ್ಲ, ಸ್ಪೋರ್ಟಿವ್ ಸ್ಪಿರಿಟು. ಹಿಂಗಾಗಿ ಅಲ್ಲಿ ಬ್ಯಾಡ್ಮಿಂಟನ್ ಬಗ್ಗೆ ಅಭಿರುಚಿ ಜಾಸ್ತಿ ಆಯಿತು. ಅಲ್ಲಿಂದ ದಸರಾ ಸ್ಪೋರ್ಟ್ಸ್ ಮೈಸೂರಿಗೆ ಹೋದೋ, ಅಲ್ಲಿ ಗೆದ್ಕೊಂಬಂದು ಮೈಸೂರಿನಲ್ಲಿ 1955ರಲ್ಲಿ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಎಲ್ಲೋದ್ರು ಬ್ಯಾಡ್ಮಿಂಟನ್ ಮ್ಯಾಚಸ್, ಕಾಫಿ ಮ್ಯಾಚು, ತಿಂಡಿ ಮ್ಯಾಚು ಕಟ್ಕೊಳ್ಳೋದು, ಆಡೋದು. ನನಗೆ ಇಷ್ಟು ಪಾಯಿಂಟ್ಗೆ ಹೊಡಿತೀನಿ ಅಂತ ಒಂದು ಇದು ಆಸಕ್ತಿ. ಅದೇ ಆಮೇಲೆ ಹೇಳಿದ್ನಲ್ಲ ಸಂಗೀತ, ರಘುನಾಯಕ ಅವ್ರಿಗೆ ಹೇಳ್ತೀನಿ, ನಮ್ಮ ಸ್ನೇಹಿತನ ತಂಗಿಗೆ ಹೇಳ್ಕೊಡ್ತಿದ್ರಲ್ಲ, ನಿಮ್ಮಂಥವ್ರು ಕಲಿಬೇಕು ಸರ್ ಅಂತ ಅಂದ್ರು. ಆಯ್ತು ಸರ್ ಬರ್ತೀನಿ ಒಂದ್ ದಿವಸ ಅನ್ಕೊಂಡು ಹೋದ. ಹಾಡಿಗೆ ಇನ್ನೊಂದ್ಸರಿ ಹೇಳಿ ನೋಡೋಣ. ಯಾಕೆ ಅಂತ ಅಂದ್ರೆ ನಿಮ್ಮ ಈ ಸಂಗೀತದ ಪಯಣ ಪ್ರಾರಂಭ ಆಗಿದ್ದು ಆ ಹಾಡಿನಿಂದ ಅಲ್ವಾ? ಹಾಡಿ ಒಂದ್ಸರಿ ನಮ್ಮ ಕೇಳುಗರಿಗೋಸ್ಕರ. ಸಂಗೀತ ಪಯಣ ಅಂದ್ರೆ ಅವ್ರಿಗೆ ನಮ್ಮ ಗುರುಗಳಿಗೆ ಸ್ಫೂರ್ತಿ ಕೊಟ್ಟಿದ್ದು ಹಾಡು. ಹೌದು. ರಘುನಾಯಕನಿ ಪಾದಯುಗ, ರಘುನಾಯಕನಿ ಪಾದಯುಗ, ರಘುನಾಯಕನಿ ಪಾದಯುಗ, ರಘುನಾಯಕ. ಅಗಮೇರು ಮಾರುತ ಶ್ರೀಕರ, ಅಗ ಮೇಘ ಮಾರುತ ಶ್ರೀಕರ, ಅಗ ಮೇಘ ಮಾರುತ ಶ್ರೀಕರ. ಪೂರ್ಣ ಜ್ಞಾಪಕ ಇಲ್ಲ ನಿಮಗೆ? ಬಹಳ ಪ್ರಾರಂಭದ ಹಾಡಿದು. ಇರ್ಲಿ ಮತ್ತೆ ಮುಂದೆ ಹಾಡಿಸ್ತೀನಿ ನಾನು ಹಾಡುಗಳನ್ನ. ಈ ಸಂಗೀತವನ್ನು ಕೂಡ ಕಲ್ತ್ಕೊಂಡು ನಿಮ್ಗೆ ಈ ಕ್ರೀಡೆನಲ್ಲೂ ಕೂಡ ಭಾಗವಹಿಸೋದು ಹೆಂಗೆ ಸಾಧ್ಯ ಆಯ್ತು? ನಮ್ಮ ಅಕ್ಕ ಅವರು ಸಂಗೀತ ಕಲಿತಿದ್ರು, CR ರಂಗಮ್ಮ ಅಂತ. ಅವರು ಹಾಡುವಾಗ್ಲೆಲ್ಲ ಕೂತ್ಕೊಳ್ಳಿ. ನಮ್ಮ ತಾತ ಅವರು ಸಂಗೀತ ವಿದ್ವಾಂಸರು, ಅರಮನೆಯಲ್ಲಿ ಪಾಠ ಹೇಳ್ಕೊಳ್ಳೋರು ನಮ್ಮ ಅಕ್ಕನಿಗೆ. ಅವನು ಚೆಂಗ್ಲು ಕರಿ ಕುಂಡ್ರಸೋ ಅಂತ ನನ್ಗೆ ಹೇಳ್ಕಳ್ಸೋರು. ಕೂತ್ಕೊಳ್ಳೋ, ಕೇಳೋ, ಅಭ್ಯಾಸ ಮಾಡೋ ಅನ್ನೋರು ನಮ್ಮ ತಾತ ಅವರು. ಆಸ್ಥಾನ ವಿದ್ವಾಂಸರಾಗಿದ್ರು. ಈ ಬಾಲ್ ಬ್ಯಾಡ್ಮಿಂಟನ್ಗೆ ನೀವು ಎಲ್ಲೆಲ್ಲಿಗೆ ಸ್ಪರ್ಧೆಗೆ ಹೋಗ್ತಾ ಇದ್ರಿ? ನಾವು ಸ್ಟೇಟ್ ಟೂರ್ನಮೆಂಟು, ಲೋಕಲ್ ಟೂರ್ನಮೆಂಟು, ಆಲ್ ಇಂಡಿಯಾ ಇಷ್ಟಕ್ಕೂ ಅಟೆಂಡ್ ಮಾಡಿದ್ದೀವಿ. ಮೈಸೂರಿನಲ್ಲಿದ್ದಾಗ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್, ಮೈಸೂರು ಟೂರ್ನಮೆಂಟ್, ದಸರಾ ಸ್ಪೋರ್ಟ್ಸು ಅಲ್ಲಿ ಇಲ್ಲಿಗೆಲ್ಲ ಆದಾಗ ಅವರು ಕಂಡಕ್ಟ್ ಮಾಡಿದಾಗ ಇನ್ವಿಟೇಷನ್ ಕಳಿಸೋರು. ಸುಮಾರು 11 ಸ್ವರ್ಣ ಪದಕಗಳನ್ನ ಪಡ್ಕೊಂಡಿದ್ರ ಬಾಲ್ ಬ್ಯಾಡ್ಮಿಂಟನ್ಗೋಸ್ಕರ. ಎಲ್ಲೆಲ್ಲಿ ಸಿಕ್ತು ನಿಮ್ಗಿದು? ನಮಗೆ ನಂಜನಗೂಡು, ಮೈಸೂರು, ಮೈಸಂದ್ರ, ಆಮೇಲೆ ಭದ್ರಾವತಿ, ದಾವಣಗೆರೆ, ಇಂಥ ಕಡೆ ಸಿಂಗಲ್ಸು, ಡಬಲ್ಸು, ಫೈವ್ಸು, ಆಮೇಲೆ ಹೊಸಪೇಟೆ, ಅಲ್ಲೆಲ್ಲ ಹೋಗಿ ಪಡ್ಕೊಂಡು ಬಂದಿದ್ದೀವಿ ಅದನ್ನ ಬಂಗಾರದ ಪದಕಗಳನ್ನ. ಫ್ರೀ ಬೌಲಿಂಗ್ ಅಂಡ್ ಲಾಡ್ಜಿಗೆ ಎಲ್ಲ ವ್ಯವಸ್ಥೆ ಮಾಡೋರು ನಮಗೆ. ನಮ್ಮ ಟೀಮು ಅಂದ್ರೆ ಅಷ್ಟು ಅಭಿಮಾನ ಅವ್ರಿಗೆ. ನಮ್ಮ ಟೀಮ್ ಹೋದ್ರೆ ಆ ಟೂರ್ನಮೆಂಟ್ ನಡೀತಿತ್ತು, ಇಲ್ಲದೆ ಇದ್ರು ನಡೀತಿರ್ಲಿಲ್ಲ. ಅಷ್ಟು ಫೇಮಸ್. ಚನ್ನಪಟ್ಟಣದಲ್ಲಿ ಇತ್ತ ಅದು ತಂಡ? ಅವಾಗ ಭದ್ರಾವತಿ ತಾನೊಬ್ಬರು ಫೇಮಸ್ ಪ್ಲೇಯರ್ ಇದ್ರು, ಗಂಗಾಧರ್ ಅಂತ. ಅವ್ರಿಗೆ ಮೈಸೂರು ದಸರಾ ಸ್ಪೋರ್ಟ್ಸ್ ನಲ್ಲಿ ಸಿಂಗಲ್ಸ್ ನಲ್ಲಿ ಆಡಿ ಗೆದ್ದೆ. ಆಮೇಲೆ ಅವ್ರಿಗೆ ಹೊಡೆದಾಗ ಎಲ್ಲಾರ್ಗೂ ಆಶ್ಚರ್ಯ ಆಗ್ಬಿಡ್ತು. ನಮ್ಮ ಆಟ ನೋಡಕ್ಕೆ ಒಂದು ಪಿಳ್ಳೆ ಇಲ್ಲ ಅಲ್ಲಿ. ಅಲ್ಲಿ ಯಾವುದೇ ಫೈನಲ್ಸ್ ಅನ್ಕೊಂಡು ಅಲ್ಲಿ ಸೇರ್ಕೊಂಡ್ಬಿಟ್ಟವ್ರು ಜನ ಎಲ್ಲ.
ಆಮೇಲೆ ನಾನೊಂದು ಗೇಮ್ ಹೊಡೆದೆ, ಒನಾಲ್ ಆಗಿದೆ ರಿಸಲ್ಟ್, ನನಗೆ ಸಲೀಸಾಗಿ ಹೊಡ್ಕೊಂಡು ಹೊರಟೋಗ್ತಾರೆ ಗಂಗಾಧರ್ ಅಂತ ಜನ ಗೆಸ್ ಮಾಡಿದ್ರು. ನಾನೊಂದು ಗೇಮ್ ತಗೊಂಡಿದ್ದೀನಿ ಅವ್ರ ಮೇಲೆ ಆಡಿನ, ಒನಾಲ್ ಆಗಿದೆಯಾ, ಎಲ್ಲ ಈ ಕಡೆಗೆ ಬಂದರು, ಫುಲ್ ಎನ್ಕರೇಜ್ ನನಗೆ. ಆವಾಗ ಬೆಸ್ಟ್ ಆಫ್ 3 ಗೆದ್ದೆ, ಟೂರ್ನಮೆಂಟ್ನಲ್ಲಿ ಗೋಲ್ಡ್ ಮೆಡಲ್ನ ತಗೊಂಡು. ಈಗ SLC ಮುಗಿದ ತಕ್ಷಣ ನೀವು ವೃತ್ತಿಗೆ ಸೇರ್ಕೊಂಡ್ರ ಹೇಗೆ? ಇಲ್ಲ ಅವರೇನೆ, ನಾನು ಅವ್ರ ಮೇಲೆ ಆಡದ್ನಲ್ಲ, ಭದ್ರಾವತಿಯಿಂದ ಬಂದಿದ್ದ ಟೀಮ್ ಅದು, ಅಲ್ಲೇ ಮ್ಯಾನೇಜರ್ ಬಂದಿದ್ರು. ಅವ್ರ ಮೇಲೆ ಗಂಗಾಧರ್ ಸ್ಟೇಟ್ ಫೇಮಸ್ಸು. ಅವಾಗ ನಾನು ಹೊಡೆದಿದ್ದು ಆಟಗಾರ. ನಾನು ಯಾವಾಗ ಅವ್ರ ಮೇಲೆ ಆಡಿ ಗೆದ್ನು, ಅವ್ರಿಗೆ ನನ್ನ ಮೇಲೆ ಕಣ್ಣು ಬಿತ್ತು. ರಾಮಚಂದ್ರ, ಭದ್ರಾವತಿಗೆ ಬರ್ತೀರಾ, ನಿಮಗೆ ಉದ್ಯೋಗ ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ ಅಂದರು. ಆಯ್ತು ಕಳಿಸಿ ಸರ್, ಮನುಷ್ಯ ಕೆಲಸ ಮಾಡೋಕ್ಕೆ ಯಾವ ಊರಾದ್ರೆ ಏನಂತೆ ಅಂದೆ. ಆಮೇಲೆ ಅಲ್ಲಿಂದ ಅವರು BISL ವಿಶ್ವೇಶ್ವರ ಐರನ್ ಸ್ಟೀಲ್ ಲಿಮಿಟೆಡ್ಗೆ ಇನ್ವೈಟ್ ಮಾಡಿ ಸ್ಪೋರ್ಟ್ಸ್ ಮನ್ ಆಗಿ ಅಪಾಯಿಂಟ್ಮೆಂಟ್ ಕೊಟ್ಟರು. ನಿಮ್ಗೆ ಈ ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಕ್ರೀಡೆಯಲ್ಲಿ ಆ ಕೋಟದಲ್ಲೇ ಕೆಲಸ ಸಿಕ್ತು? ಕ್ರೀಡಾಪಟುವಾಗಿನೇ ಉದ್ಯೋಗ ಸಿಕ್ಕಿದ್ದು ನನಗೆ, ಚಾರ್ಜ್ಮನ್ ಪೋಸ್ಟ್. ಯಾವ ವರ್ಷದಲ್ಲಿ ನೀವು ಕೆಲಸಕ್ಕೆ ಸೇರ್ಕೊಂಡಿದ್ದು? ನಾನು ಸೇರ್ಕೊಂಡಿದ್ದು ಹೆಚ್ಚು ಕಡಿಮೆ 1959 ಕೆಲಸಕ್ಕೆ ಸೇರ್ಕೊಂಡ್ರಿ. ಏನಾಗಿ ಸೇರ್ಕೊಂಡ್ರಿ ನೀವು ವೃತ್ತಿಗೆ? ಚಾರ್ಜ್ಮನ್ ಅಂತ ಅಂದ್ರೆ ಏನು ನಿಮ್ಮ ಕೆಲಸದ? ವರ್ಕ್ ಲೋಡ್ ಇರುತ್ತೆ, ಅಲ್ಲಿ ಮೆಷಿನ್ ಶಾಪ್ ಅಂತ ಇರುತ್ತೆ, ಅಲ್ಲಿ ಎಲ್ಲ ಒಂದೊಂದು ಲೇತ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಇಷ್ಟಿಷ್ಟು ಅಂತ ಜಾಬ್ ಅಲಾಟ್ ಮಾಡ್ಬಿಡ್ತೀವಿ. ಬೇರೆ ಕಡೆ ಲಾರಿ ಡಿಪಾರ್ಟ್ಮೆಂಟ್ ಅಲ್ಲಿಂದ ಇದು ಮಾಡಿಸ್ಕೊಡಿ, ಅದು ಮಾಡಿಸ್ಕೊಡಿ ಅಂತ ಬಂದಿರ್ತಾರಲ್ಲ, ಅದನ್ನೆಲ್ಲ ಅವ್ರಿಗೆ ಫೀಡ್ ಮಾಡೋದು. ಅದನ್ನ ಕೆಲಸನ ನೋಡಪ್ಪ, ನಿಂದಿದು ಇಂಥದ್ದು ಲೇತ್ಗಳಿರುತ್ತೆ, ಒಂದು 4-5 ಅಲ್ಲಿ ವರ್ಕ್ ಮಾಡೋರಿಗೆ ಅದನ್ನ ಫೀಡ್ ಮಾಡೋದು, ವರ್ಕ್ ಲೋಡ್ ಅನ್ನ ಕೊಡೋದು. ಇಂಥ ಕೆಲಸ ಜವಾಬ್ದಾರಿ ನೀವು ಮಾಡಬೇಕು. ಅದನ್ನ ಒಂದು ಲೆಡ್ಜರ್ ನಲ್ಲಿ ಎಂಟ್ರಿ ಮಾಡ್ಬೇಕು. ಇಂಥವ್ರು ಈ ಲೇತ್ ನಲ್ಲಿ ಇದಾರೆ, ಇವ್ರು ಕೆಲಸ ಮಾಡಿದಾರೆ ಇಂಥದ್ದು ಅಂತ ಎಂಟ್ರಿ ಮಾಡಿ ಬಿಟ್ಬಿಡೋದು. ಒಂದು 3 ಗಂಟೆ ಅರ್ಲಿಯರ್ ಆಗೇನೆ ನಮ್ಮನ್ನು ಕಳಿಸ್ಬಿಡೋದು ಪ್ರಾಕ್ಟೀಸ್ಗೆ. ಸ್ಪೋರ್ಟ್ಸ್ ಮನ್ನಲ್ಲ, ಪ್ರಾಕ್ಟೀಸ್ ಮಾಡಿ ಹೋಗಿ ರಾಮಚಂದ್ರ ಅಂತ, ಅಲ್ಲಿಂದಲೇ ಸರ್ಕ್ಯುಲರ್ ಬಂದ್ಬಿಡೋದು. ನಮ್ಮ ಕೊಲೀಗ್ಸ್ ಅವರೆಲ್ಲ ಬಹಳ ಚೆನ್ನಾಗಿ ಚುಡಾಯಿಸ, ಬಂತು ಆರ್ಡರ್ ಬಂತು, ಒಳ್ಳೆಯಿಂದ ತಾವು ಅನ್ನೋದು. 3 ಗಂಟೆ ಅರ್ಲಿಯರ್ ಆಗಿ ಡ್ಯೂಟಿ ಮುಗಿಯೋದಿದೆ ಅನ್ನುವಾಗ್ಲೇ ಹೊರಟು ಬಿಡುವೆ ನಾನು. ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಹೋಗಿ. ನೀವು ಕೆಲಸಕ್ಕೆ ಸೇರ್ಕೊಂಡಾಗ ಎಷ್ಟು ನಿಮಗೆ ಸಂಬಳ? ನಮಗೆ ಕೆಲ್ಸಕ್ಕೆ ಸೇರ್ಕೊಂಡಾಗ 35 ರೂಪಾಯಿ. 35 ರೂಪಾಯಿ ನಿಮಗೆ ಸಂಬಳ. ಬಾಡಿಗೆ ಮನೆ, ಬಾಡಿಗೆ ಎಲ್ಲ ಕಟ್ಕೊಂಡು, ರೂಪಾಯಿಗೆ 2 kg ಅಕ್ಕಿ, ಅಲ್ಲೇ ಅಂಗಡಿಲಿ ಒಂದು 4 ರೂಪಾಯಿ ಕೊಟ್ಬಿಟ್ರೆ ಒಂದು 10 kg 12 kg ಬಿಸ್ಕಟ್ ಡಬ್ಬ ತುಂಬಾ ಬರೋದು ಅಕ್ಕಿ. ಒಂದು 4 ರೂಪಾಯಿ ಕೊಟ್ಬಿಟ್ರೆ ಅದನ್ನೇ ತಗೊಂಬಂದು ಜೀವನ ಮಾಡು. 20 ರೂಪಾಯಿ ಬಾಡಿಗೆ ಮನೆ. ಅಷ್ಟು ದೂರ ಕೆಲಸ ಮಾಡ್ಲಿಕ್ಕೆ ಮನೆಯಲ್ಲಿ ಒಪ್ಪಿ ಕಳ್ಸಿದ್ರು ನಿಮ್ ತಂದೆ ತಾಯಿ? ಅವ್ರೇನ್ ಮಾಡ್ತಾರೆ, ಕಡು ಬಡತನ, ಹೋಗ್ಲೇಬೇಕಿತ್ತು, ಹೋಗ್ಲೇಬೇಕಾದಂತ ಪರಿಸ್ಥಿತಿ. ನಮ್ಮ ತಾಯಿಯವರು ಪ್ರೈಮರಿ ಸ್ಕೂಲ್ ಜವಾನಿ, ನಮ್ಮ ತಂದೆಯವರು ಕುರಿ ಪೋಷಕರ ಸಂಘದಲ್ಲಿ ಅಟೆಂಡರು. ತುಂಬಾ ಕಷ್ಟದ ದಿವಸಗಳಲ್ಲಿ ಕಾಲ ಕಳೆದವ್ರು ನಾವು ಒಂದೇ ಒಂದು ಮಾತು ಹೇಳಬೇಕು ಅಂದ್ರೆ, ನಮ್ಮ ತಂದೆಯವರು ಕುರಿ ಪೋಷಕರ ಸಂಘದಲ್ಲಿ ಅಟೆಂಡರ್ ಆಗಿದ್ರು. ಅಲ್ಲೆಲ್ಲ ಆಫೀಸ್ ಪೇಪರ್ಗಳು ವೇಸ್ಟ್ ಆಗಿರುತ್ತಲ್ಲ, ಅದನ್ನೆಲ್ಲ ತಿಪ್ಪೆಗೆ ಬಿಸಾಕ್ತಾರೆ ಹಿಂದ್ಗಡೆ ಕಾಂಪೌಂಡ್ ಒಳಗಡೆ. ನಾನು ಹೋದಾಗ ಒಂದ್ಸಾರಿ ನೋಡ್ಬಿಟ್ಟು ಅದನ್ನೆಲ್ಲ ಆರಿಸ್ಕೊಂಡು ಬಂದು ಅದನ್ನೆಲ್ಲ ಜೋಡಿಸಿ ಹೊಲ್ದು ಅದನ್ನ ಆಲ್ ಸಬ್ಜೆಕ್ಟ್ ಪುಸ್ತಕಕ್ಕೆ ಇಟ್ಬಿಟ್ಟೆ. ಒಂದನ್ನ ಎಕ್ಸರ್ಸೈಸ್ ಮಾಡಿ 3 ವರ್ಷ ಆಲ್ ಸಬ್ಜೆಕ್ಟ್, ಅದಕ್ಕೆ ಎಕ್ಸರ್ಸೈಸ್, ಒಂದು ಎಕ್ಸರ್ಸೈಸ್ ತಗೊಳ್ಳಿಲ್ಲ ನಾವು ದುಡ್ಡು ಕೊಟ್ಟು. ಅದೇ ಎಕ್ಸರ್ಸೈಸ್ ಅಲ್ಲಿ ನೀವು ವಿದ್ಯಾಭ್ಯಾಸ ಮುಗಿಸಿದ್ರಿ? ವಿದ್ಯಾಭ್ಯಾಸ ಮುಗೀತು. ಟೆಕ್ಸ್ಟ್ ಬುಕ್ ತಗೊಳಕ್ 1 ಚಿಲ್ಲರೆ ರೂಪಾಯಿ, 1 ರೂಪಾಯಿ 2 ಆಣಿನ ಕೊಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ತಂದೆ ತಾಯಿಯವ್ರ ಹತ್ರ. ತುಂಬಾ ಕಷ್ಟದ ದಿವಸಗಳು. ಎಷ್ಟೋ ಸಾರಿ ನಾವು ಕಣ್ಣಲ್ಲಿ ನೀರು ಹಾಕಿ ಇರೋದು ಉಂಟು. ಏನ್ ಮಾಡಕ್ಕಾಗುತ್ತೆ, ಅನುಭವಿಸ್ಲೇಬೇಕು ದೇವ್ರು ಕೊಟ್ಟಿದ್ದನ್ನ. ಕಡು ಬಡತನದಲ್ಲಿ ಸಂತೋಷವಾಗಿದ್ದು. 36 ರೂಪಾಯಿ ಸಂಬಳ ತಗೊಳ್ತಿದ್ದೆವು ಸೇರ್ಕೊಂಡಾಗ. ತಹಸೀಲ್ದಾರ್ರಿಗೆ 60 ರೂಪಾಯಿ ಸಂಬಳ, ಅದ್ರಲ್ಲಿ ಅರ್ಧ ಸಂಬಳ ನಿಮ್ಗೆ. ನೀವು ಕೆಲ್ಸಕ್ಕೆ ಸೇರ್ಕೊಂಡಂತ ಸಂದರ್ಭದಲ್ಲಿ ಭದ್ರಾವತಿ ಚಿತ್ರಣ ಹೆಂಗಿತ್ತು, ಪರಿಸ್ಥಿತಿ ಹೇಗಿತ್ತು ಅವಾಗ? ಭದ್ರಾವತಿ ಚಿತ್ರಣ ಒಳ್ಳೆ ಮ್ಯಾನುಫ್ಯಾಕ್ಚರಿಂಗು, ಪ್ರೊಡಕ್ಷನ್ ಚೆನ್ನಾಗಿತ್ತು. ಅವಾಗ ಸ್ಟೀಲು ಹೊರದೇಶದಿಂದ ಎಲ್ಲ ಬೇಡಿಕೆ ಇತ್ತು. ಸ್ಟೀಲ್ ಪ್ಲಾಂಟ್ಗೆ ನಮಗೆ ತುಂಬಾ ಚೆನ್ನಾಗಿ ನಡೀತಿತ್ತು ಪ್ರೋಗ್ರೆಸಿವ್ ಆಗಿ. ಈಗ ವೃತ್ತಿಯನ್ನು ಮಾಡ್ಕೊಂಡು ಜೊತೆಗೆ ನೀವು ಕ್ರೀಡೆಯನ್ನು ಮಾಡ್ಕೊಂಡು ಸಂಗೀತವನ್ನು ಕೂಡ ಕಲೀಲಿಕ್ಕೆ ಮತ್ತೆ ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ಸಮಯ ಹೆಂಗ್ ಮಾಡ್ಕೊಳ್ತೀವಿ? ಸಂಗೀತ ಮುಗಿಸ್ಕೊಂಡೇ ನಾನು ಭದ್ರಾವತಿಗೆ ಹೋಗಿದ್ದು. ಅಭ್ಯಾಸ ಮಾಡಕ್ ಸಮಯ ಬೇಕಲ್ಲ? ಅಭ್ಯಾಸ ಮಾಡಕ್ ಸಮಯ ಅಂತದ್ ಬಂತು. ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ ಅದೇ ಸಮಯ. ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಆಗುತ್ತೋ ಅಷ್ಟೊತ್ತಿಗೆ ಎದ್ಬಿಡೋದು, ಎದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೊಳ್ಳೋದು. ಮತ್ತೆ ಅವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಕೆರೆ ಏರಿ ಹಾಕಿ ಈಜು ಹೊಡಿಯಕ್ಕೆ ಹೋಗೋದು. ಈಜ್ಗೀಜೆಲ್ಲ ಹೊಡ್ಕೊಂಡು ಕೆರೆ ಏರಿ ಮೇಲೆ ಬಂದು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೊಳ್ಳೋದು. ಸಂಗೀತ ಒಪ್ಪಿಸ್ಬಿಡ್ಬೇಕಲ್ಲ ಸಾಯಂಕಾಲ. ಸಂಗೀತ ಕಚೇರಿಗಳನ್ನ ಎಲ್ಲೆಲ್ಲಿ ಮಾಡ್ತಾ ಇದ್ರಿ? ಸಂಗೀತ ಕಚೇರಿಗಳು ನಮ್ಮ ಫಸ್ಟ್ ಇಲ್ಲೇನೆ ಮಾಡಿದ್ದು. ಸಾಯಿಬಾಬ್ ಮಂದಿರ ಇದೆಯಲ್ಲ, ಮೊದಲನೇ ಸಂಗೀತ ಕಚೇರಿ ಅಲ್ಲಿ ಮಾಡುದು. ಅಲ್ಲಿ ಭದ್ರಾವತಿಯಲ್ಲಿ ಇದ್ದಾಗ ಎಲ್ಲೆಲ್ಲಿ ಮಾಡ್ತಿದ್ರಿ? ಅವರು ಬಂದಿದ್ರು, ನೋಡಿ ತುಂಬಾ ಸಂತೋಷ ಪಟ್ರು. ಗುರುಗಳು ಹೇಳಿದ್ರು, ನರಸಮ್ಮ ನೋಡು, ನಾ ಬೈವಲ್ಲ, ತಡ್ತಾ ಕೊತ್ಕತಾನೆ ಹಂಗೆ ಹಿಂಗೆ ಅಂತ. ಈಗ ಯಾರ ಕೊಡ್ತೀಯ ಆಹಾರನ? ನಾನು ಹಾಕಿಸ್ಕೊತಿದ್ದೀನ
ಅಂತ ಚುಡಾಯಿಸೋರು ಅವರು ಗುರುಗಳು ಗಂಗಾರಾಮರಾಯರು. ರಾವಂದೂರು ನೇಟಿವ್ ಆಫ್ ರಾವಂದೂರು, ಪಿರಿಯಾಪಟ್ಟಣ ತಾಲೂಕು, ಅಲ್ಲಿ ಇದ್ದಂಥವರು. ಅಲ್ಲಿಂದ ಇಲ್ಲಿ ಚನ್ನರಾಯಪಟ್ಟಣಕ್ಕೆ ಜೀವನೋಪಾಯಕ್ಕೆ ಬಂದವರು. ಈಗ ಈ ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಏನೇನ್ ಕಲ್ತ್ರಿ ನೀವು? ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಅಂದ್ರೆ ಪ್ರಾರಂಭದಲ್ಲಿ ದೇವರ ನಾಮಗಳು, ಜನಪದ ಗೀತೆಗಳು. ಈಗ ಅದರಲ್ಲೂ ಕೂಡ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಯಾವುದು ಮಾಡ್ಲಿಲ್ಲ. ಸಂಗೀತದಲ್ಲಿದೆ ಜೂನಿಯರ್, ಸೀನಿಯರ್, ಡಿಗ್ರಿ, ಪ್ರೀ ವಿದ್ವತ್ತು, ಇವೆಲ್ಲ ಸಂಗೀತದಲ್ಲೂ ಇದೆ. ಅದ್ರಲ್ಲಿ ಏನೇನ್ ಕಲ್ತ್ರಿ ನೀವು? ಇದ್ ಮಾಡುದು ಎಲ್ಲದನ್ನು ಮುಗಿಸಿದ್ರಿ, ಎಲ್ಲ ವಿದ್ವಾನ್ವರ್ಗೂ ಕೂಡ ಬಂದ್ರಿ ಅಲ್ವಾ? ನೀವು ಕಲ್ತಿದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತವೋ ಹಿಂದೂಸ್ತಾನಿ? ಶಾಸ್ತ್ರೀಯ. ಹಿಂದೂಸ್ತಾನಿಗೂ ನಮಗೂ ಸಂಬಂಧ ಇಲ್ಲ. ನಾವು ಕಲ್ತಿದ್ದು ಮೇಜರ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಸಂಗೀತ ಕಚೇರಿಗಳನ್ನ ಎಲ್ಲೆಲ್ಲಿ ನೀಡಿದ್ರಿ? ಮತ್ತೆ ಬಹಳ ಗಮನಹರ್ಸ ಅಂತ ಸಂಗೀತ ಕಚೇರಿಗಳು ಎಲ್ಲೆಲ್ಲ ಆಯ್ತು, ಅದ್ರ ಬಗ್ಗೆ ಸುಮಾರು ಇದೆ ಸರ್. ಶಿವಮೊಗ್ಗ ಇದೆ, ದಾವಣಗೆರೆ, ಹರಿಹರ, ಅಲ್ಲಿಂದ ಮೈಸೂರಿನಲ್ಲಿ, ನಂಜನಗೂಡು, ಆಮೇಲೆ ಚನ್ನರಾಯಪಟ್ಟಣ, ಸುಮಾರು ಕಡೆ ಆಗಿದೆ. ದೇವಾಲಯಗಳಲ್ಲಿ ಅಲ್ಲಿ ಎಲ್ಲ ಆಗಿವೆ ಕಚೇರಿಗಳು. ಒಂದು ದೇವರ ನಾಮ ಹಾಡ್ತೀರಾ? ಕಾಯಬೇಕ ಗೋಪಾಲ ಕರುಣಶೀಲ ಭಕ್ತರ ಪಾಲ, ಕಾಯಬೇಕ ಗೋಪಾಲ ಕರುಣಶೀಲ ಭಕ್ತರ ಪಾಲ, ಕಾಯಬೇಕ ಗೋಪಾಲ. ಹಲವು ಜನ್ಮಗಳೆತ್ತಿ ಬಂದೇ ಮಾಯಾ, ಬಲವೆಂಬುದರಿಯದೆ ಭವದೊಳ್ಳು ನೊಂದೇ. ಹಲವು ಜನ್ಮಗಳೆತ್ತಿ ಬಂದೇ ಮಾಯಾ, ಬಲವೆಂಬುದರಿಯದೆ ಭವದೊಳ್ಳು ನೊಂದೇ. ಬಲು ಭಯವಾಯಿತೋ ಮುಂದೆ, ಬಲು ಭಯವಾಯಿತು ಮುಂದೆ, ನೀನು ಸುಲಭನದೋ ಕೇಳಿ ಶರಣೆಂಬೆ ತಂದೆ. ಬಲು ಭಯವಾಯಿತು ಮುಂದೆ, ನೀನು ಸುಲಭನದೋ ಕೇಳಿ ಶರಣೆಂಬೆ ತಂದೆ. ಕಾಯಬೇಕೆಲ್ಲ ಗೋಪಾಲ ಕರುಣಶೀಲ ಭಕ್ತರ ಪಾಲ, ಕಾಯಬೇಕೆಲ್ಲ ಗೋಪಾಲ ಗೋಪಾಲ ಗೋಪಾಲ. ಬ್ಯಾಡ್ಮಿಂಟನ್ ಎಲ್ಲಿವರೆಗೆ ಆಡಿದ್ರಿ ತಾವು? ಸ್ಟೇಟ್ ಅಂತ ಅಂದ್ರೆ ಎಷ್ಟನೇ ವಯಸ್ಸಿನವರೆಗೂ ಆಡಿದ್ರಿ? ಹೆಚ್ಚು ಕಡಿಮೆ 22 ವರ್ಷ ಇರ್ಬೋದೇನಪ್ಪ. ಸ್ಟೇಟ್ ಲೆವೆಲ್ನವರು, ಸ್ಟೇಟ್ ಪ್ಲೇಯರ್ಸು. ತಾವು ಬೇರೆ ಬೇರೆ ರಾಜ್ಯಗಳಿಗೂ ಹೋಗಿ ಆಟ ಎಲ್ಲ ಆಡಿದ್ವಿ. ಡೆಲ್ಲಿ, ಉತ್ತರ ಇಂಡಿಯಾ, ದಕ್ಷಿಣ ಇಂಡಿಯಾ, ವಿಶಾಖಪಟ್ಟಣ, ಅಲ್ಲಿ ನ್ಯಾಷನಲ್ಸ್ ಲೆವೆಲ್ನಲ್ಲೇ ವಿಶಾಖಪಟ್ಟಣದಲ್ಲಿ ಅಲ್ಲೇ ಫೋಟೋ ಎಲ್ಲ ಇದೆ ಬ್ಯಾಡ್ಮಿಂಟನ್ದು. ಅಲ್ಲಿ ನ್ಯಾಷನಲ್ ಅವಾರ್ಡ್ ಕೊಟ್ಟರು. ಅಲ್ಲಿವರೆಗೂ ಕೂಡ ತಾವು ಆಟ ಆಡಿದ್ರಿ? ಆಟ ಆಡಿ ಗೋಲ್ಡ್ ಮೆಡಲ್ಸ್ ಎಲ್ಲ ತಗೊಂಡಿದ್ದು. 11 ಗೋಲ್ಡ್ ಮೆಡಲ್ ತಗೊಂಡಿದ್ದು. ಒಂದು 200ಕ್ಕೂ ಹೆಚ್ಚು ಸಿಲ್ವರ್ ಟ್ರೋಫೀಸ್ ವಿನ್ ಮಾಡಿದ್ದು. ತಾವು ಭದ್ರಾವತಿಯಲ್ಲಿ ಎಲ್ಲಿವರೆಗೆ ಇದ್ರಿ? ನಾನು ಹೆಚ್ಚು ಕಡಿಮೆ 1990 ಇದ್ದೆ. 90ರವರೆಗೂ ಕೂಡ ಸೇವೆ ಸಲ್ಲಿಸಿ ಆನಂತರ ನಿವೃತ್ತರಾದ್ರಿ? ನಿವೃತ್ತರಾದ. ಅಲ್ಲಿ ನಿವೃತ್ತರಾದ ತಕ್ಷಣ ಮತ್ತೆ ವಾಪಸ್ಸು ಚನ್ನರಾಯಪಟ್ಟಣಕ್ಕೆ ಬಂದ್ರ? ಇಲ್ಲಿಗೆ ಬಂದೆ, ನನ್ನ ನೇಟಿವ್ ಪ್ಲೇಸ್ಗೆ. ಇಲ್ಲೇ ಬಂದು ಇಲ್ಲಿ ಬಾಡಿಗೆ ಮನೆ ಒಂದು ಮಾಡಿ ಅಲ್ಲಿ ಸಂಗೀತ ಪಾಠವನ್ನು ಶಾಲೆಯನ್ನ ತೆರೆದು ಪ್ರಾರಂಭ ಮಾಡಿದೆ. ಸಂಗೀತ ಪಾಠ ಶಾಲೆಯನ್ನ ಯಾವಾಗ ಪ್ರಾರಂಭ ಮಾಡಿದ್ರಿ? 91-92 ಶೇಷಾದ್ರಿ ವಾಸ ಸಂಗೀತ ಶಾಲಾ ಅಂತ ಅದ್ರ ಹೆಸರಿಟ್ಟು. ಶೇಷಾದ್ರಿ ವಾಸ ಅನ್ನೋದು ನಮ್ಮ ಮನೆ ದೇವರು ತಿರುಪತಿ. ಅದ್ರ ಮೇಲೂ ಒಂದು ಹಾಡು ರಚನೆ ಮಾಡಿದ್ವಿ. ಒಟ್ಟೊಂದು 20 ರಚನೆಗಳಿವೆ ನಾನು ಮಾಡಿರೋದು. ಚಿಟೇಶ್ವರಗಳನ್ನ ರಚನೆ ಮಾಡಿದ್ದೀನಿ. ಒಂದು ಪುಸ್ತಕ ಮಾಡಿಸ್ಬೇಕು, ಅದಕ್ಕಿನ್ನು ಟೈಮು ಬಂದಿಲ್ಲ. ಅದಕ್ಕಿನ್ನ ಈ ತ್ಯಾಗರಾಜರ ಕೃತಿಯನ್ನ ತಾವು ತಮಿಳಿನಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದಿರಿ. ಯಾಕೆ ಮಾಡಬೇಕು ಅಂತ ಅನ್ನಿಸ್ತು? ಯಾಕೆ ಮಾಡಬೇಕು ಅಂದ್ರೆ, ಇರೋ 8 ಕೋಟಿ ಜನದಲ್ಲಿ ಶಾಸ್ತ್ರೀಯ ಸಂಗೀತ ತಿಳಿದಿರೋರು ಇರ್ತಾರೆ. ಓದಕ್ ಬರೋಲ್ಲ, ಬರೆಯಕ್ ಬರೋಲ್ಲ ತಮಿಳು. ಏನ್ ಮಾಡೋದವರು?
ಅವ್ರಿಗೆ ಉಪಯೋಗವಾಗ ಹೆಂಗೆ ಇದು ಪುಸ್ತಕ ಕೃತಿಗಳು ತಮಿಳ್ನಲ್ಲಿದ್ರೆ ಅವ್ರೇನು ಗೊತ್ತಾಗುತ್ತೆ, ಒಲೆಗೆ ಹಾಕ್ತಾರೆ ಇಲ್ಲ ಬಿಸಾಕ್ತಾರೆ. ನೀವೇನ್ ಮಾಡ್ಕೊಳ್ತೀರಾ ಸರ್? ತಮಿಳ್ನಲ್ಲಿದ್ರೆ ಅದು ಹೌದು, ಓದಕ್ಕಾಗಲ್ಲ ಬರೆಯಕ್ಕಾಗಲ್ಲ ಬಿಸಾಕ್ತೀರಾ. ಹೌದು. ಅಯ್ಯ ಆ ಕತ್ಲಗಡಿಕೆ ಅದನ್ನ ಯಾಕೆ ತಗೊಂಬಂದು ಒಲೆಗೆ ಹಾಕು. ಹಂಗ ಒಲೆಗೆ ಹೋಗ್ದಲೇ ಇರ್ಲಿ ಅನ್ನೋದಕ್ಕೋಸ್ಕರ ಆಶಾ ಗೋಪುರ ಕಟ್ಕೊಂಡು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಇದನ್ನ ಒಂದು 8 ಕೋಟಿ ಜನಕ್ಕೆ ಇದು ಸಂಗೀತಗಾರಕ್ಕೆ ತಲುಪುತ್ತಲ್ಲ ಅನ್ನೋ ಒಂದು ಭಾವನೆ ಇಟ್ಕೊಂಡು ಬರ್ದೆ. ಅದು ಏನು ಈ ಬಾಗಿಲು ನಿಂತೈತಲ್ಲ ಅದೇ ಜಾಗದಲ್ಲಿ ಕೂತ್ಕೊಂಡು 11:15 ಹಿಡಿದು 2 ಗಂಟೆವರೆಗೂ ಬರಿವೆ. ರಾತ್ರಿ ನಮ್ಮ ಮಿಸಸ್ ಇಲ್ಲೇ ಮಲಗಿರೋರು ಬೈಯೋರು. ಏನು ಅಂದರೆ ಲೈಟ್ ಆರಿಸಿ ಮಲ್ಕೊಳ್ಳಿ, ನಿದ್ಗೆಡಬೇಡಿ, ಅದ್ರ ಪ್ರಯೋಜನ ಏನು ಅಂತ ನಂಗೆ ಗೊತ್ತು. ಅದಕ್ಕೆ ಏನಿಲ್ಲ, ಮಲಗ್ಬಿಡ್ತೀನಿ, ನೀನು ಮಲ್ಕೊ ನೀನು ಅನ್ನುವೆ ನಮ್ಮ ಮಿಸಸ್ಗೆ. ಹಾಗಾಗಿ 2 ವರ್ಷ ಕಷ್ಟಪಟ್ಟು ಬರದ್ರಿ, ಟ್ರಾನ್ಸ್ಲೇಟ್ ಮಾಡಿ ಬರ್ದು. ಈಗ ತಮಿಳ್ ಹೆಂಗ್ ಕಲ್ತ್ರಿ ನೀವು? ತಮಿಳು ನಾನು ಅದೇ TR ರಾಮಚಂದ್ರ, MG ರಾಮಚಂದ್ರ ಅಂತ ಸಿನಿಮಾದಲ್ಲಿ ಬರೋವಲ್ಲ ಸರ್ ಹೆಡ್ಡಿಂಗ್ಗಳು, ಅದನ್ನ ನೋಡಿ ಇದು TR ರಾಮಚಂದ್ರ. ನಮ್ಮ ಚಿಕ್ಕಪ್ಪನ ಮಗ ಒಬ್ರು ತಮಿಳ್ ತಿಳಿದಿರೋರು ಇದ್ರು, ಅವ್ರ ಹತ್ರ ಒಂದಷ್ಟು ಒಡನಾಟ. ಆಮೇಲೆ ಭದ್ರಾವತಿ ಕಬ್ಬಿಣದ ಕಾರ್ಖಾನೆಗೆ ಹೋದ್ನಲ್ಲ, ಅಲ್ಲಿ ತಮಿಳಿಯನ್ಸು, ಕೇರಳದವರು, ಮಲಯಾಳೀಸು ಎಲ್ಲಾರನ್ನು ಪರಿಚಯ. ಅವ್ರ ಹತ್ರ ಮಿಂಗಲ್ಲಾಗಿ ಎಲ್ಲಾ ಭಾಷೆಗಳನ್ನು ತಮಿಳು ಓದೋದು ಬರೆಯೋದು ಎಲ್ಲ ಕಲ್ತ್ಕೊಂಡೆ ಅವ್ರ ಹತ್ರಲ್ಲೇ. ಎಷ್ಟು ಭಾಷೆಗಳನ್ನ ಕಲ್ತ್ಕೊಂಡ್ರಿ? ತಮಿಳು, ತೆಲುಗು, ಆಮೇಲಿಂದ ಕನ್ನಡ, ಇಂಗ್ಲಿಷ್, ಹಿಂದಿ. ಈ ತಮಿಳಿನಿಂದ ಕನ್ನಡಕ್ಕೆ ತರ್ಜುಮೆ ಮಾಡೋವಷ್ಟು ಚೆನ್ನಾಗಿ ಹೆಂಗ್ ಕಲ್ತ್ರಿ ತಮಿಳ್ನ? ತಮಿಳು ಅವಾಗ ನಮ್ಮ ಪಕ್ಕದಲ್ಲೇನೆ ನಮ್ಮ ಮನೆ ಹತ್ರಲ್ಲೇ ಒಂದು ಅಂಗಡಿ ಇತ್ತು. ತಿರುವಾಂಕೂರಿನಿಂದ ಬಂದಿದ್ದವರು ಅವರು ಅಂಗಡಿ ಇಟ್ಟಿದ್ರು, ತಮಿಳಿಯನ್ಸು. ಅವ್ರ ಹತ್ರ ಮಾತಾಡಿ ರೂಢಿ. ಮತ್ತು ಡಿಪಾರ್ಟ್ಮೆಂಟ್ನಲ್ಲೂ ತಮಿಳ್ ತಿಳಿದಿರೋರು ಇದ್ರು, ವರ್ಕರ್ಸು. ಅವ್ರ ಹತ್ರನೂ ಮಾತಾಡೋದು, ಓದೋದು, ಬರೆಯೋದು, ಹೀಗೆಲ್ಲ ಮಾಡಿ ಕಲ್ತ್ಕೊಂಡು ಅದನ್ನು. ಶಾಲೆಗೆ ಏನ್ ಹೋಗಿ ಕಲೀಲಿಲ್ಲ ತಮಿಳ್ನ? ಶಾಲೆಗೆ ಹೋಗಿ ಕಲೀಲಿಲ್ಲ. ತ್ಯಾಗರಾಜ ಕೃತಿ ರತ್ನಾಂಬುದಿ ಅಂತ ಹೇಳಿ ತಾವು ತರ್ಜುಮೆಯನ್ನ ಮಾಡಿದಿರಿ. ತರ್ಜುಮೆಯನ್ನ ಮಾಡಿದ್ಮೇಲೆ ಏನನ್ನಿಸ್ತು ನಿಮ್ಗೆ? ನನಗೆ ಮನಸ್ಸಿಗೆ ತೃಪ್ತಿ ಆಗೋದಕ್ಕೋಸ್ಕರನೇ ಇದನ್ನ ಪ್ರಾರಂಭ ಮಾಡಿದ್ದು. ಆಗುತ್ತೆ, ಇದು ತೃಪ್ತಿ ನೀಡುತ್ತೆ ಅಂತ. ಅವ್ರು ಅಷ್ಟು ಜನಕ್ಕೂ ಇದು ಕೃತಿ ಕನ್ನಡದಲ್ಲಿ ದೊರಕುತ್ತಲ್ಲ, ತಮಿಳಿನಲ್ಲಿದ್ರೆ ಯಾರು ಓದ್ತಾರೆ? ಯಾರಿಗೂ ಉಪಯೋಗಕ್ಕೆ ಬರಲ್ಲ ಅಲ್ವಾ? ನಿರರ್ಥಕವಾಗುತ್ತೆ ನಾನು ಮಾಡೋದಂತ ಕೆಲಸ. ತಾವು ಒಂದು ಬಹಳ ನೆನಪಿನಲ್ಲಿ ಇಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅಷ್ಟೋತ್ತರ ಶತವೀಣಾ ವೈಭವ ಅಂತ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು. ಎಲ್ಲಿ ನಡೀತು ಇದು? ಇದರಲ್ಲಿ ನಿಮ್ಮ ಪಾತ್ರ ಏನಿತ್ತು? ಇದರಲ್ಲಿ ನನ್ನ ಪಾತ್ರವೇನು ವಿಶೇಷತೆ ಏನಿಲ್ಲದೆ ಇದ್ರು, ಒಂದು ಗುರುಗಳು ಅನ್ನೋ ಒಂದು ಪ್ರೀತಿ, ವಿಶ್ವಾಸ, ಆತ್ಮೀಯತೆಯಿಂದ ಇನ್ವೈಟ್ ಮಾಡಿದ್ರು. ನಮ್ಮ ಸ್ಟೂಡೆಂಟ್ಸೇ ಅರೇಂಜ್ ಮಾಡಿದ್ರು. ಎಲ್ಲಿ ಮಾಡಿದ್ರು? ಶಿವಮೊಗ್ಗದಲ್ಲಿ ಕನ್ನಡ ಸಂಘ ಏರಿಯಾದಲ್ಲಿ ಅಲ್ಲಿ ಮಾಡಿದ್ರು. 108 ವೀಣೆಗಳು ಸ್ಟೂಡೆಂಟ್ಸ್ ಇಂದ ತರಿಸಿ ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು, ನೆನಪಿನಲ್ಲಿ ಇಟ್ಕೊಂಡಿದ್ರು ಇವತ್ತು ಮಿನಿಸ್ಟ್ರು. ಯಾವ್ಯಾವ ಸಂಗೀತ ಕಲಾವಿದರ ಜೊತೆ ನಿಮ್ಮ ಒಂದು ಒಡನಾಟ ಇತ್ತು? ಎಲ್ಲಾ ವಿದ್ವಾಂಸರುಗಳನ್ನು, ಇಂಥವ್ರಿಲ್ಲ ಅಂತ ಅಲ್ಲಿ ಬಾಲಮುರಳಿ ಕೃಷ್ಣ ಅವ್ರದ್ದು ಫೋಟೋ ಇದೆ ನೋಡಿ, ಅಲ್ಲಿ ದೊಡ್ಡ ವಿದ್ವಾಂಸರುಗಳೆಲ್ಲ ಪರಿಚಯ, ತಮಿಳ್ನಾಡಿನವರೆಲ್ಲ. ಯಾಕಂದ್ರೆ ತಮಿಳ್ ಮಾತಾಡ್ತೀನಲ್ಲ. ஏன்னா சார் உங்க மாதிரி ஒரு ஆள் எங்களை கழிச்சிருந்தா அதோடைய இதே கெட்டப்பே ಬೇರೆ ಆயிருக்கும் ಅಂದ್ರೆ ಅವರು ಒಂದ್ಸರಿ ಮೃದಂಗ ವಿದ್ವಾಂಸರು. ಕನ್ನಡದಲ್ಲಿ ಒಂದ್ಸರಿ ಹೇಳಿ, ನಮ್ಮ ಕೇಳುಗರಿಗೂ ಅರ್ಥ ಆಗ್ಲಿ. ನಾನು ತಾಳ ಹಾಕ್ತಿದ್ನಲ್ಲ, ಅದನ್ನ ತಾಳ ಹಾಕ್ತಿರುವಾಗ ಅವರು ಬಹಳ ಸಂತೋಷ ಪಟ್ರು, ಮೃದಂಗ ವಿದ್ವಾಂಸರು. ಮುಕ್ತಾಯಿಗಳಿಗೆಲ್ಲ ಕರೆಕ್ಟಾಗಿ ತಾಳ ಹಾಕೊಂಡು ಹೋಗ್ತಿದ್ದೆ. ಅವಾಗ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಹೇಳಿದ್ರು, ரொம்ப இருந்துச்சு சார் உங்களது தாளம், இந்த மாதிரி ஒரு ஆள் எங்களுக்கு கழிச்சிருந்தா அதோடைய கதையே ಬೇರೆ ஆயிருக்கும் ರಾಮಚಂದರ್ ಅನ್ನೋರು. ಬಹಳ ದೊಡ್ಡ ವಿದ್ವಾಂಸರು ಅವರೆಲ್ಲ. TVಗೆ ಬರೋರು, ಅವ್ರನ್ನೆಲ್ಲ ವೆಲ್ಕಮ್ ಮಾಡಿ ಅಲ್ಲಿಂದ ನಮಗೆ ಅಲ್ಲಿ ಹೈಸ್ಕೂಲ್, ಗರ್ಲ್ಸ್ ಹೈಸ್ಕೂಲ್ ಕರ್ಕೊಂಡು ಹೋಗ್ಬೇಕಲ್ಲ ಫಂಕ್ಷನ್ಗೆ. ಅವಾಗ ಅವ್ರ ಜೊತೆ ಮಾತಾಡ್ಬೇಕಲ್ಲ, ಅದಕ್ಕೆ ನಾನು ಒಬ್ಬನೇ ಅಲ್ಲಿ ತಮಿಳ್ ಮಾತಾಡ್ತಿದ್ದವನಲ್ಲಿ. ಹಂಗಾಗಿ ನನ್ನನ್ನು ಅದಕ್ಕೆ ಪರ್ಮನೆಂಟಾಗಿ ಫಿಕ್ಸ್ ಮಾಡಿಬಿಟ್ಟಿದ್ರು. ಸರ್ ಇದು ಪೋರ್ಟ್ಫೋಲಿಯೋ ಎಲ್ಲ ನಿಮ್ದೇನೆ, ನೀವೇ ಕರ್ಕೊಂಬರ್ಬೇಕು ಅಂತಿದ್ರು. ಬಾಲಮುರಳಿ ಕೃಷ್ಣ ಅವರಿಗೆ ಮಾತಾಡಿ, ಅವರೆಲ್ಲ ದೊಡ್ಡ ವಿದ್ವಾಂಸರೆಲ್ಲ ತುಂಬಾ ಆತ್ಮೀಯತೆ ಈ ವಿಷಯದಲ್ಲಿ. ಈಗಲೂ ಸಂಗೀತ ಪಾಠಗಳನ್ನು ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀನಿ ಸರ್. ಎಷ್ಟು ಜನ ಮಕ್ಕಳು ಬರ್ತಾರೆ? ಇದಾರೆ, ಒಂದು 20 ಜನ ಇದ್ದಾರೆ. ನನಗೆ ಅದಿಲ್ಲ ಅಂತ ಅಂದ್ರೆ ನಾನು ಇದ್ದು ಉಪಯೋಗವಿಲ್ಲ. ನಾನು ಅದಿಲ್ಲ ಅಂದ್ರೆ ನನ್ನ ಕಾಲ ಹೇಗೆ ಕಳೀಲಿ ಸರ್? ಹೌದು, ನನಗೆ ಇನ್ನೇನು ಬೇರೆ ದಾರಿ ಇಲ್ಲ. ಇದೊಂದೇ, ಇದು 4 ಮಕ್ಕಳಿಗೆ ಒಂದಿಷ್ಟು ಉಪಯೋಗಕ್ಕೆ ಬರುತ್ತಲ್ಲ, ಒಂದು ಸಾರ್ಥಕತೆ ಪಡ್ಕೊಳ್ಳುತ್ತೆ ನಾವು ಸಂಗೀತ ಹೇಳ್ಕೊಡೋದ್ರಿಂದ ಅಂತ. ಅದನ್ನ ಅವ್ರು ಅನುಭವಿಸಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ಇನ್ನೇನು ಇದಕ್ಕಿಂತಲೂ ಆನಂದ ನನಗೆ ಬೇಕು. ನಿಮ್ಮ ಎರಡೂ ಸಾಧನೆಯನ್ನ ಮೆಚ್ಚಿಕೊಂಡು ಅನೇಕ ಸಂಘ ಸಂಸ್ಥೆಗಳು ಮತ್ತೆ ಸರ್ಕಾರದವರು ಕೂಡ ನಿಮ್ಮನ್ನ ಗೌರವಿಸಿದ್ದಾರೆ, ಪುರಸ್ಕರಿಸಿದ್ದಾರೆ. ಇದುವರೆಗೆ ಯಾವ್ಯಾವ ಪ್ರಶಸ್ತಿಗಳು ಬಂದಿದ್ದಾವೆ, ಪುರಸ್ಕಾರಗಳು ದೊರೆತಿದ್ದಾವೆ? ನಾನು ಎಂದು ಪುರಸ್ಕಾರಕ್ಕೋಸ್ಕರ ನಾನು ಹಿಂದೆ ಬಿದ್ದೋನಲ್ಲ ಸರ್. ಸರ್ಕಾರಕ್ಕೆ ಬೇಕಾದಷ್ಟು ಅವಾರ್ಡ್ಸ್ಗಳು ಬಂದಿದ್ರು, ಬೇಕಾದಷ್ಟು ಕಚೇರಿ ಮಾಡಿದ್ರು, ನಾನಾಗಿ ಎಂದೂ ಬೇಡಲಿಲ್ಲ. ನಾನು ಇಂಥ ಪ್ರಶಸ್ತಿ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಹಾಕೊಳ್ಳೋ ಇಲ್ಲ. ಅದಕ್ಕೆ ಅವರಾಗೆ ಗುರುತಿಸಿ
ಕರ್ನಾಟಕ ಗಾನ ಕಲಾಶ್ರೀ ಅಂತ ಪ್ರಶಸ್ತಿನ ಈಗ ಒಂದು 2 ವರ್ಷದ ಹಿಂದೆ ಅಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೊಟ್ಟರು. ಒಂದು 50,000 ರೂಪಾಯಿ ಗೌರವಧನ ಅಂತ ಕೊಟ್ಟರು. ಸ್ಟೇಜ್ಗೆ ಹೋದಾಗ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಸೆಕ್ರೆಟರಿಗಳು, ಅಧ್ಯಕ್ಷರು ಇವರೆಲ್ಲ ನಮ್ಗೆ ತುಂಬ ಆತ್ಮೀಯರೇನೆ. ಮೃದಂಗ ವಿದ್ವಾಂಸರು, ವೈಲಿನ್ ವಿದ್ವಾಂಸರು, ನಮಸ್ಕಾರ ಗುರುಗಳಿಗೆ ಬನ್ನಿ ಅಂತ ನನಗೆ ಕರೀತಿದ್ದಾರೆ. ನಾನು ನಮಸ್ಕಾರ ಮಾಡಿದ್ರೆ ಅವರು ನುಡಿಸಿದ್ದಾರೆ ನನ್ನ ಕಚೇರಿಗೆಲ್ಲ. ಆ ಒಂದು ಅಭಿಮಾನ. ಒಟ್ಟಾರೆ ಈಗ ನಿವೃತ್ತಿಯ ಜೀವನ ಹೇಗಿದೆ ನಿಮ್ದು? ಆನಂದವಾಗಿದ್ದೀನಿ ಸರ್. ನನಗೆ ನೆಮ್ಮದಿ ಇದೆ. ಸುವರ್ಣ ಯುಗದಲ್ಲಿ ಬದುಕ್ತಿದ್ದೀನಿ. ಯಾಕೆಂದ್ರೆ ಯಾವುದೂ ಜವಾಬ್ದಾರಿ ಇಲ್ಲ. ಹೊತ್ತು ಗೊತ್ತು ಊಟ ಸಿಗುತ್ತೆ, ತಿಂಡಿ ಸಿಗುತ್ತೆ, ಮಕ್ಕಳು ಪ್ರೀತಿ ವಿಶ್ವಾಸ ಇದೆ. ಎಷ್ಟು ಜನ ಮಕ್ಕಳು ನಿಮಗೆ? 6 ಜನ ಸರ್. ಏನ್ ಮಾಡ್ತಾರೆ ಎಲ್ಲರೂ ಓದ್ತಿದ್ದಾರೆ, ಉದ್ಯೋಗದಲ್ಲಿದ್ದಾರೆ. ಒಬ್ಬ ಇಂಜಿನಿಯರ್ ಇದು BE ಬ್ಯಾಂಗ್ಳೂರ್ನಲ್ಲಿದ್ದಾನೆ. ಹಿರಿ ಮಗ ಬೆಂಗಳೂರು, 6ನೇ ಮಗ ಬೆಂಗಳೂರು, ಆಮೇಲೆ 3ನೇ ಮಗ ಅವನು ಬೆಂಗಳೂರಲ್ಲೇ. ನಿಮ್ಮ ಶ್ರೀಮತಿಯವರು? ನಮ್ಮ ಶ್ರೀಮತಿಯವರು ಇಲ್ಲ ಸರ್, ಈಗ ರೀಸೆಂಟಾಗಿ 2013 ಅವರು ಸಂಗೀತ ಕಲಿಬೇಕು ಅಂದ್ಕೊಂಡು ಬಹಳ ಆಸಕ್ತಿ ಇಟ್ಕೊಂಡು ಕಲಿತರು. ಕಾರ್ಯಕ್ರಮನೂ ಕೊಡೋರು. ತ್ಯಾಗರಾಜರ ಆರಾಧನೆಯಲ್ಲಿ, ಒಳನರಸೀಪುರ, ಅಲ್ಲಿ ಇಲ್ಲಿ ಬೇರೆ ಕಡೆ ಎಲ್ಲರೂ ಇಟ್ಟಾಗ ಅವರು ಬಂದು ಜೊತೆಲೆ ಹಾಡೋರು. ನನ್ನ ಜೊತೆಲೇ ಹಾಡಿದ್ವಿ ಒಂದೇ ಸ್ಟೇಜಲ್ಲಿ, ನಾವು ನಮ್ಮ ಮಿಸಸ್ಸು. ನನಗೆ ತುಂಬ ಸಂತೋಷ ಆಯಿತು ಅವರಾಗೆ ಕೇಳಿದ್ದಕ್ಕೆ. ನಾನು ಕಲಿಬೇಕು ಅಂದ್ರೆ ಆಮೇಲೆ ಕಲ್ತ್ಕೊಂಡು ಜೂನಿಯರ್ ಸೀನಿಯರ್ 2 ಪಾಸ್ ಮಾಡ್ಕೊಂಡ್ರು. ಜೀವನದಲ್ಲಿ ಒಂದು ಸಾಧನೆ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಸಂಗೀತ ನಮ್ಮ ಯಾರಿಗಾರು ಉಪಯೋಗಕ್ಕೆ ಬರಲಿ ಬಿಡಲಿ, ನಮ್ಮ ಮಿಸಸ್ಗೆ ಉಪಯೋಗಕ್ಕೆ ಬಂತಲ್ಲ, ಅದು ಮುಖ್ಯ. ಅಲ್ಲಿ ಮರೆಯೋ ಆಗಿಲ್ಲ. ಕಡೆದಾಗಿ ಇನ್ನೊಂದು ನಿಮ್ಗೆ ಇಷ್ಟವಾದಂತ ಒಂದು ಗೀತೆಯನ್ನ ಹಾಡಿ. ನಾಗಮ್ಮ ಅಂತ ಅವರ ಹೆಸರು. ನಾಗಮಣಿ ಅಂತ ಎಲ್ಲರೂ ಪ್ರೀತಿಯಿಂದ ಕರೆಯುವಂಥ ಹೆಸರದು. ಅದರ ಮೇಲೆ ಅವರು ಕಣ್ಮರೆಯಾದಾಗ ಒಂದು ನೆನಪಾಗಿ ಒಂದಿಷ್ಟು ಬರೆಯೋಣ ಅಂತ ನಮ್ಮ ಮಕ್ಕಳು ಹೇಳಿದ್ರು. ಆ ನೆನಪಾಗಿ ಒಂದು 4 ಲೈನು ಬರ್ದೆ ನೆಕ್ಸ್ಟ್ ಸ್ಟ್ಯಾನ್ಸನ. ನಾಗಮಣಿ 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 ಕೊಣನೂರಿನ ಕಣ್ಮಣಿ, ನಾಗಮಣಿ ನಾಗಮಣಿ ನಾಗಮಣಿ, ಮಲೆನಾಡ ಮಡಿಲಿನ ಕಾವೇರಿ ಒಳಲಿನ, ಮಲೆನಾಡ ಮಡಿಲಿನ ಕಾವೇರಿ ಒಳಲಿನ, ಜನಮನಗಳ ಮನಸ್ಸಿನ ಪಾವನಿ ಪಾವನಿ ಪಾವನಿ, ಸಂಗೀತ ಶಾರದೆಯ ವೀಣೆಯ ನಾದದಲ್ಲಿ ರಾಗ ಸುಧೆಯ ಹರಿಸಿದ ಬಾಳ ಸಂಗಾತಿನಿ ನಾಗಮಣಿ, ನಾಗಮಣಿ 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 ಕೊಣನೂರಿನ ಕಣ್ಮಣಿ, ನಾಗಮಣಿ ನಾಗಮಣಿ. ಕಷ್ಟ ಕಾರ್ಪಣ್ಯಗಳ ದಿಟ್ಟತನದಿ ದೂರ ಮಾಡಿ ನೋವ ಮರೆತು ಬಾಳಿದ ಧೀಮಂತೆ ನೀ, ಕಷ್ಟ ಕಾರ್ಪಣ್ಯಗಳ ದಿಟ್ಟತನದಿ ದೂರ ಮಾಡಿ ನೋವ ಮರೆತು ಬಾಳಿದ ಧೀಮಂತೆ ನೀ, ಇಷ್ಟಪಟ್ಟು ಕೈ ಹಿಡಿದ ಶ್ರೀರಾಮಚಂದಿರನ, ಇಷ್ಟಪಟ್ಟು ಕೈ ಹಿಡಿದ ಶ್ರೀರಾಮಚಂದಿರನ, ಹೃದಯಾಂತರಾಳದಲ್ಲಿ ನೆಲೆಯಾಗಿ ನಿಂದಿರುವ, ಹೃದಯಾಂತರಾಳದಲ್ಲಿ ನೆಲೆಯಾಗಿ ನಿಂದಿರುವ ನಾಗಮಣಿ, ನಾಗಮಣಿ 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 ಕೊಣನೂರಿನ ಕಣ್ಮಣಿ, ನಾಗಮಣಿ ನಾಗಮಣಿ ನಾಗಮಣಿ. ರಾಮಚಂದ್ರ ಅವರೇ, ನಿಮ್ಮ ಸಂಪರ್ಕಕ್ಕೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ? 9731924920. ಇನ್ನೊಂದ್ಸಾರಿ ಹೇಳಿ. 9731924920. ನಿಮ್ಮ ಸಂಗೀತ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ನಿಮ್ಮ ಸಂಗೀತದ ಸಾಧನೆ ಹೀಗೆ ಮುಂದುವರಿಯಲಿ. ಇನ್ನೊಂದಷ್ಟು ಜನ ಮಕ್ಕಳು ನಿಮ್ಮಿಂದಾಗಿ
ಸಂಗೀತವನ್ನ ಪ್ರೀತಿಸುವಂತಾಗ್ಲಿ, ಸಂಗೀತದ ಒಂದು ಸೇವೆಯನ್ನ ಮಾಡಲಿ. ನಿಮ್ಮ ಅನುಭವಗಳಿಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಹಿರಿಯ ಜೀವಗಳ ಭಾವ ಈ ಸರಣಿಯಲ್ಲಿ ಹಿರಿಯ ಸಂಗೀತೋಪಾಸಕರು ಹಾಗೂ ಸಂಗೀತ ಶಿಕ್ಷಕರಾದ ಚನ್ನರಾಯಪಟ್ಟಣದ ಸಿಆರ್ ರಾಮಚಂದ್ರ ಅವರೊಂದಿಗೆ ಮಾತುಕತೆ ಮೂಡಿಬಂತು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲಗೂಡು ವಿ ಮಧುಸೂದನ್. ಸಂಕಲನಕ್ಕೆ ಸಹಕಾರ ನಾಜಿಮಾ ಬಾನು. ಹಿರಿಯ ಜೀವಗಳ ಭಾವ ಮೂಡಿಬಂತು. ಹಾಸನ ಆಕಾಶವಾಣಿಯ ಸ್ಮರಣೀಯ ಕಾರ್ಯಕ್ರಮ ಇದು.